ನಾವು ಪವಿತ್ರಾತ್ಮನ ಕುರಿತಾಗಿ, ಪರಿಶುದ್ಧಾತ್ಮನ ವರಗಳ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ನಿನ್ನೆ ದಿನದಲ್ಲೂ ಕೂಡ ಉಪವಾಸದ ಅನೇಕರು ಪರಿಶುದ್ಧಾತ್ಮನ ವರಗಳನ್ನು ಹೊಂದಿಕೊಂಡಿದ್ದೀರಿ. ಅದರ ನಂತರ ಅದನ್ನು ತಲುಪಡಿಸ್ಕೊಳ್ತಾ ಇದ್ದೀರಿ. ದೇವರು ನಿಮ್ಮ ಕನಸುಗಳಲ್ಲಿ ಬಂದು ಅನೇಕ ವಿಚಾರ ನಿಮಗೆ ಗೋಚರಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಅದು ನಿಮ್ಮ ಜೀವಿತದಲ್ಲಿ, ಸಭೆಯಲ್ಲಿ, ಕುಟುಂಬದಲ್ಲಿ ಅದು ಗೋಚರವಾಗಬೇಕು. ಏನೋ ಹೊಂದ್ಕೊಂಡೆ, ಹೇಗೋ ಇವತ್ತು ತುಂಬ ಜನ ನಾನು ನೋಡಿದ್ದೇನೆ, ವರಗಳನ್ನು ಹೊಂದಿಕೊಂಡವರಾಗಿ ಅದನ್ನು ಹಾಗಾಗಿ ಬಿಟ್ಟಂಥವರು ತುಂಬ ಜನರನ್ನ ನಾನು ನೋಡಿದ್ದೀನಿ. ತಿಮೋತಿಗೆ ಅಪೊಸ್ತಲನಾದ ಪೌಲನು ಹೇಳುವಂಥ ಮಾತು ತೆಗೆದುಕೊಳ್ಳ್ರಿ. ತಿಮೋತಿಗೆ ಬರೆದಂತಹ 2ನೇ ಪತ್ರಿಕೆ, ತಿಮೋತಿಗೆ ಬರೆದಂತಹ 2ನೇ ಪತ್ರಿಕೆ 1ನೇ ಅಧ್ಯಾಯ ಅದರ 6ನೇ ವಚನವನ್ನು ಓದೋಣ. ಕೃಪಾವರಗಳು ಯಾರಿಗೆ ಸಿಕ್ಕಿತ್ತು? ಇಲ್ಲಿ ತಿಮೋತಿಗೆ ಸಿಕ್ಕಿತ್ತು. ಎಲ್ಲರ ಜೊತೆ ಹೇಳಿ, ಕೃಪಾವರವು ಯಾರಿಗೆ ಸಿಕ್ಕಿತ್ತು? ತಿಮೋತಿಗೆ ಸಿಕ್ಕಿತ್ತು. ಆ ತಿಮೋತೆ ಅದನ್ನು ಪ್ರಜ್ವಲಿಸುವಂತೆ ಮಾಡಿದ್ರೆ, ನಿದ್ರೆ ಮಾಡುವುದಕ್ಕೆ ಬಿಟ್ಟದ್ದರಿಂದ ಪೌಲನ ತನ್ನ ಎಚ್ಚರಿಸ್ತಾ ಇದ್ದಾನೆ. ಏನಂತ? ನಿನ್ನ ಸಿಕ್ಕಂತ ಕೃಪಾವರಗಳನ್ನ ಏನ್ ಮಾಡು, ನೀನು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡ್ತೇನೆ, ಜ್ಞಾಪಕ ಮಾಡಿದ್ದೇನೆ. ಆಗಾಗ್ಗೆ ಮತ್ತೊಬ್ಬರು ನಮ್ಮನ್ನ ಜ್ಞಾಪಕ ಪಡಿಸುವ, ಬಲಪಡಿಸಬೇಕು ಏನಂತ ನಿನಗೆ ಕೊಟ್ಟಿರುವಂಥ ವರವನ್ನ ನೀನು ಉಪಯೋಗಿಸು. ನಿನಗೆ ಕೊಟ್ಟಿರುವಂಥ ಅಭಿಷೇಕವನ್ನ, ಕೃಪಾ ವರಗಳನ್ನು ನೀನು ಉಪಯೋಗಿಸುವಂತವಳಾಗಿರು ಅಂತೇಳಿ ಮತ್ತೊಬ್ಬರನ್ನು ಬಲಪಡಿಸುವಂತವಳಾಗಿರಬೇಕು. ಹಲ್ಲೆಲೂಯಾ. ಯಾರಾದರೂ ವರಕ್ಕೆ ವಿರುದ್ಧವಾಗಿ ನಿಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಿದ್ರೆ ತಕ್ಷಣ ನೀವು ಹೇಳಬೇಕಾಗಿರೋದು, ಪರಿಶುದ್ಧಾತ್ಮನ ವರವನ್ನು ಹೊಂದಿಕೊಂಡು ನೀವು ಈ ರೀತಿ ಇರಬಾರದು, ಪರಿಶುದ್ಧಾತ್ಮನ ಅಭಿಷೇಕವನ್ನು ಉಳ್ಳವರಾಗಿ ನೀವು ಈ ರೀತಿ ಮಾತನಾಡಬಾರದು ಅಂತೇಳಿ ಅನೇಕರು ನೀವು ಎಚ್ಚರಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಅದ ಕಾರ್ಯಗಳು ನಮ್ಮ ಜೀವನದಲ್ಲಿ ನೆರವೇರಬೇಕು. ನಾವು ಎಚ್ಚರಿಸುವಂತವರಾಗಿರ್ಬೇಕು. ಪರಿಶುದ್ಧಾತ್ಮ ನಮ್ಮಲ್ಲಿ ಇರುವಂತ ನಮ್ಮನ್ನು ಎಚ್ಚರಿಸುವಾತ. ನಿಮ್ಮೊಳಗಿದ್ರೆ ಮತ್ತೊಬ್ಬರು ತಪ್ಪಾದ ಕಾರ್ಯ ಮಾಡುವಾಗ, ಅದು ಕೂಡ ವರಗಳನ್ನು ಹೊಂದಿಕೊಂಡವರು ತಪ್ಪಾಗಿ ಹೋಗುವಾಗ ನೀವು ಎಚ್ಚರಿಸುವಂತವರಾಗಿರಬೇಕು. ಆಮೇಲೆ ಆದ್ರಿಂದ ಈ ದಿನ ನಿಮ್ಮಲ್ಲಿರುವಂತಹ ಕೃಪಾ ವರಗಳನ್ನ ಪ್ರಜ್ವಲಿಸುವಂತೆ ಮಾಡಲಿಕ್ಕೆ ಪ್ರತಿಯೊಂದು ನೀವು ಜ್ಞಾಪಕಗಳು ತಂದುಕೊಳ್ಳಬೇಕೆಂಬುದಾಗಿ ಎನ್ಕರೇಜ್ ಮಾಡ್ತೇನೆ. ಹಲ್ಲೆಲೂಯಾ. ಈಗ ನಾವು ವರಗಳನ್ನು ಹೊಂದಿಕೊಂಡ್ವಿ. ನಾನು ಕಳಿಸ್ತಾಗಲಿ, ಪವಿತ್ರಾತ್ಮನ ವರವು ತುಂಬಾ ಜನರಿಂದ ತಿರಸ್ಕರಿಸಲ್ಪಟ್ಟಂತ ಒಂದು ಕಾರ್ಯ. ಯಾಕಂದ್ರೆ ಆ ಪರಿಶುದ್ಧಾತ್ಮನ ನಮ್ಮ ಮೇಲೆ ಬಂದ್ರೆ ಯಾವ ರೀತಿ ಅದನ್ನು ನಾನು ಉಪಯೋಗಿಸಬೇಕು ಅನ್ನುವಂಥ ತಿಳುವಳಿಕೆ ಇಲ್ಲದಿರುವುದರಿಂದ ಜನರು ಇವರಿಗೆ ಹುಚ್ಚಿಡಿದವರಂಗೆ ಆಡ್ತಾರೆ ಅಂತ ಹೇಳಿ ಜನರು ಅದರಿಂದ ದೂರವಾಗ್ತಾರೆ. ದೇವರಾತ್ಮನನ್ನ ಹೊಂದಿಕೊಂಡಿಲ್ಲ ಅನ್ನೋದಕ್ಕೆ ಹೆಚ್ಚಾಗಿ ಅದನ್ನ ತಿರಸ್ಕರಿಸುವಂತ ಜನರಿದ್ದಾರೆ ಅನ್ನೋದೇ ಉಪನ್ಯಾಸ. ತಿರಸ್ಕರಿಸುವಂತ ಕಾರ್ಯಗಳು ಮಾಡ್ತಾ ಇದ್ದಾರೆ. ಮತ್ತೆ ಹೇಳ್ತೇನೆ, ಕಾರಣ ನಾವು ನಮ್ಮ ಮಿತಿಯನ್ನ ಮೀರುವುದರಿಂದ. ಮತ್ತೆ ಹೇಳ್ತೇನೆ, ಇವತ್ತಿನ ಪ್ರಸಂಗ ಏನು ಗೊತ್ತಾ? ನಾವು ನಮ್ಮ ಮಿತಿಯನ್ನು ಮೀರಬಾರದು. ನಾವು ನಮ್ಮ ಮಿತಿಯನ್ನ ಮೀರಬಾರದು. ಆದರೆ ದೇವರ ಬಲದಲ್ಲಿರುವಂಥ ಮಿತಿಯನ್ನ ನಾವು ಹಿಡಿದಿಡಬಾರದು, ಮಿತಿಗೊಳಿಸಬಾರದು. ಮತ್ತೆ ಹೇಳ್ತೀನಿ, ನಾವು ಮಿತಿ ಮೀರಬಾರದು. ಆದರೆ ದೇವರ ಬಲದಲ್ಲಿರುವಂಥ ಬಲವನ್ನ ನಾವು ಮಿತಿಯಾಗಿಡಬಾರದು. ಆತನ ಬಲ, ದೇವರ ಬಲ ಮಿತಿ ಮೀರಿದ್ದು, ಬಟ್ ನನ್ನ ಬಲ ಮಿತಿ ಉಳ್ಳದ್ದು. ಆದ್ರಿಂದಲೇ ನಾನು ಹೇಳ್ತೀನಿ, ಮಿತಿ ಮೀರುವಂತಹ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡಿಬಾರದು. ಈಗ ಪರಿಶುದ್ಧಾತ್ಮ ಹೊಂದ್ಕೊಂಡ್ಬಿಟ್ವಿ ಅಂದಾಕ್ಷಣ ನೀವು ಮಿತಿ ಮೀರಿ ಏನ್ ಬೇಕಾದ್ರೂ ಮಾಡಬಹುದು ಅಂತಲ್ಲ. ಈ ಪವಿತ್ರಾತ್ಮರು ಬಂದ್ರೆ ಆ ಮಿತಿ ಉಳ್ಳವನಾಗಿ ನಾನು ನಡ್ಕೊಳ್ಬೇಕು ಅನ್ನೋದನ್ನ ಸತ್ಯವೇ ನಮಗೆ ಖಚಿತಪಡಿಸ್ತದೆ. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ವರಗಳ ಬಗ್ಗೆ ಒಂದು ಪಟ್ಟಿ ಇದೆ. ಎಷ್ಟು ವರಗಳಿದೆ ಅದರಲ್ಲಿ? 9 ವರದ ಕುರಿತಾಗಿ 4ನೇ ವಚನದಿಂದ 8ನೇ ವಚನದವರೆಗೂ ವರಗಳ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಈ ವರಗಳ ಕುರಿತಾಗಿ 1ನೇ ವಚನ ಹೇಳ್ತದೆ, ನೀವು ತಿಳಿಯದೆ ಇರಬಾರದು ಅಂತೇಳಿ ಅಪೇಕ್ಷಿಸ್ತಾರೆ. ಹೌದು, ಹಾಗೆ ವರಗಳ ಬಗ್ಗೆ ನಮಗೆ ಗೊತ್ತಿರಬೇಕು, ಹೌದಾ? ಈ 9 ವರಗಳು ಮಾತ್ರವಲ್ಲದೆ ಸತ್ಯವೇದದಲ್ಲಿ ಈ ಪಟ್ಟಿಯಲ್ಲಿ ಇಲ್ಲದೆ ಇರುವಂತಹ ಕೆಲವು ವರಗಳ ಬಗ್ಗೆ ನಾವು ನೋಡೋಣ. ಅದರಲ್ಲೂ ಈ ಮಿತಿ ಮೀರಬಾರದು ಅನ್ನೋ ವಿಚಾರವನ್ನ ಅಪೊಸ್ತಲನಾದ ಪೌಲನು ಅಥವಾ ಸತ್ಯವೇದ ಎಷ್ಟರ ಮಟ್ಟಿಗೆ ನಮಗೆ ಹೇಳಿಕೊಡ್ತದೆ, ಖಚಿತಪಡಿಸುತ್ತೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳುವ. ನೋಡ್ರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯಕ್ಕೆ ಬಂತೀವಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 4ನೇ ವಚನದಿಂದ ಓದೋಣ.
ನಿಧಾನಕ್ಕೆ ಓದಿ. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲಾ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. 8ನೇ ವಚನವರೆಗೂ ಹೋದ್ರಿ. ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ಗಮನಿಸ್ತು. ಈ 4ನೇ ವಚನದಿಂದ ಒಂದೇ ದೇಹದ ಅಂಗಗಳು ಎಂಬುದಾಗಿ ನಮ್ಮನ್ನು ಕರೀತಾ ಇದ್ದೇವೆ. 6ನೇ ವಚನವನ್ನು ನೋಡ್ರಿ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ನಮಗೆ ವರ ಸಿಗುವಂಥದ್ದು ಮೊದಲನೇದಾಗಿ ಒಂದು ಕೃಪೆ. ದೇವರು ನಮಗೆ ಹೆಂಗೆ ವರಗಳನ್ನು ಕೊಟ್ಟಿರೋದು? ಕೃಪೆಯಿಂದ ನಮಗೆ ವರ ಕೊಟ್ಟಿದ್ದಾರೆ. ಈ ವರಗಳನ್ನ ನಾನು ಉಪಯೋಗಿಸಬೇಕು ಅಂತ 8ನೇ ವಚನದಲ್ಲಿ ಸ್ಪಷ್ಟವಾಗಿ ಅಪೊಸ್ತಲ ಪೌಲ ಹೇಳ್ತಾರೆ. ಏನಂತ? 7ನೇ ವಚನದಿಂದ ಅದು ಸಭಾ ಸೇವೆ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡ್ತಾ ಇರೋಣ. ಬೋಧಿಸುವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿ ಉಪಕಾರ ಮಾಡುವನು ಸಂತೋಷದಿಂದ ಮಾಡಲಿ. ಈ ವರಗಳ ಬಗ್ಗೆ 9 ವರಗಳು ಮಾತ್ರವೇ ನಾವು ಕನ್ಸಿಡರ್ ಮಾಡ್ತೀವಿ. ಆದ್ರೆ ಇಲ್ಲಿ ನಮಗೆ ಕೃಪೆಯಿಂದ ಕೃಪೆ ಮಾಡಿ ವರಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಯಾವುದೆಲ್ಲವನ್ನ ಹೇಳ್ತಿದ್ದಾರೆ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಿದ್ವಿ. ಯಾವುದೆಲ್ಲ ವಿಚಾರಗಳು? ನಿನಗೆ ಪ್ರವಾದನೆ ವರ ಇದೆಯಾ? 6ನೇ ವಚನ. ಹೊಂದಿದ ವರವು ಪ್ರವಾದನ ರೂಪ ವರವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕಂತೆ ಪವಿತ್ರಾತ್ಮನ ವರ ಅಥವಾ ಪ್ರವಾದನ ವರ ನಮಗೆ ಸಿಕ್ಕಿಬಿಟ್ರೆ ನಮ್ಮ ವಿಶ್ವಾಸ ಯಾವ ಲೆವೆಲ್ ಇದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಅದುವೇ ಮಿತಿ ಮೀರಬಾರದು ಅನ್ನುವಂಥ ವಿಚಾರ. ವಿಶ್ವಾಸ ವರಕ್ಕೆ ತಕ್ಕಂತೆ ನಿನ್ನ ವಿಶ್ವಾಸ ಹೇಗಿದೆಯೋ ಅದಕ್ಕೆ ತಕ್ಕ ಹಾಗೆ ನೀನು ಪ್ರವಾದ ನುಡಿಬೇಕು. ಇವತ್ತು ಅದನ್ನು ಮೀರಿ ನುಡಿದು ಬಿಡೋಣ, ನಡೆಯುತ್ತೋ ಬಿಡುತ್ತೋ ಈಗಿರಬಾರ್ದು, ಮಿತಿ ಮೀರಬಾರದು. ಅದಕ್ಕೆ ಅಲ್ಲಿ ಇನ್ನೊಂದು ವಚನವನ್ನ ಅಲ್ಲಿ ಹೇಳ್ಕೊಡ್ತಾರೆ. ಗಮನಿಸ್ರಿ. 3ನೇ ವಚನ ಓದ್ರಿ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿರಿ. ನಿಮ್ಮಲ್ಲಿ ಒಬ್ಬೊಬ್ಬರಿಗೂ ಹೇಳುವುದೇನೆಂದರೆ ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳಲಿ. ದೇವರು ಒಬ್ಬೊಬ್ಬರಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ತನ್ನನ್ನು ಹೇಗೆ ಭಾವಿಸ್ಕೋಬೇಕಂತೆ? 3ನೇ ವಚನ ಮತ್ತೊಮ್ಮೆ ಹೇಳ್ತೀನಿ. ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸ್ಕೊಳ್ಬಾರ್ದು. ನನ್ನ ಯೋಗ್ಯತೆ ಏನಿದೆಯೋ ಅದನ್ನು ಮೀರಿ ನಾವು ಯೋಚಿಸಬಾರ್ದು. ದೇವರು ಮಿತಿ ಇಲ್ಲದವರು, ನಾವು ಮಿತಿ ಉಳ್ಳವರು. ನಮಗೊಂದು ಮಿತಿ ಇದೆ. ನಾನು ಮತ್ತೆ ಹೇಳ್ತೀನಿ, ಇವತ್ತಿನ ಪ್ರಸಂಗದ ಟಾಪಿಕ್ ಏನು? ಮಿತಿ. ನಾವು ನಮ್ಮ ಮಿತಿಯನ್ನ ಮೀರಬಾರ್ದು. ಪೌಲ ಹೇಳ್ತಿದ್ದಾರೆ, ನಮಗೆ ಯಾವ ಯೋಗ್ಯತೆ ಇದೆಯೋ ಅದು ಕೂಡ ವಿಶ್ವಾಸ ವರಕ್ಕಾಗಿ. ನನಗೊಂದು ನಂಬಿಕೆ ಇದೆ. ಇವತ್ತು ಕೆಲವರಿಗೆ ಮಾತ್ರ ನಂಬಿಕೆ ವರವನ್ನು ಕೊಟ್ಟಿದ್ದಾರೆ. ವರದಲ್ಲಿ ನಂಬಿಕೆ ಇದೆ, ಫಲದಲ್ಲಿ ನಂಬಿಕೆ ಇದೆ, ಎಲ್ಲಾ ಮನುಷ್ಯರಲ್ಲೂ ನಂಬಿಕೆ ಇದೆ. ಹಲ್ಲೆಲೂಯಾ. ದೆವ್ವಗಳು ಕೂಡ ನಂಬ್ತವೆ. ಈ ನಂಬಿಕೆಯ ಕಾರ್ಯಗಳೆಲ್ಲವನ್ನ ಇಟ್ಕೊಂಡು ನಾನು ನಂಬ್ತೀನಿ ಅನ್ಕೋಬಾರ್ದು. ಆದ್ರೆ ಪ್ರತಿಯೊಬ್ಬರು ಆಸೆ ಪಡಬೇಕು, ನಂಬಿಕೆಯ ವರವನ್ನ ನಾವು ಕಂಡುಕೊಳ್ಳುವುದಾಗಿರ್ಬೇಕು. ಎಂಥ ಸನ್ನಿವೇಶಗಳು ಈ ನಂಬಿಕೆಯ ವರ ನಮಗೆ ಕಾರ್ಯ ಮಾಡುವುದಾಗಿರ್ತದೆ. ಹಲ್ಲೆಲೂಯಾ. ಕಡೆಯದಾಗಿ ನಿಲ್ಲುವಂತ 3 ವಿಚಾರ ಯಾವುದು? ಪ್ರೀತಿ. ಬಹಳ ಕನ್ಫ್ಯೂಸ್ ಮಾಡ್ತೀರಿ ನೀವು. ಕನ್ಫ್ಯೂಸ್ ಆಗ ಗೊತ್ತಿಲ್ಲದೆ ಸುಮ್ಮನೆ ಇಟ್ಬಿಡ್ಬೇಕು. ಪ್ರೀತಿ, ನಂಬಿಕೆ ಅಲ್ವಾ? ಈ ನಂಬಿಕೆ ಕೂಡ ಕಡೆಯವರೆಗೆ ನಿಲ್ಲುತ್ತಂತೆ. ಯಾವ ನಂಬಿಕೆ? ಈಗ ಎಲ್ಲರೂ ನಾವು ಎಷ್ಟು ಸಮಯ ನಂಬಿದಿಲ್ಲ. ಈ ನಂಬಿಕೆ ಅಲ್ಲ, ಈ ನಂಬಿಕೆ ಅಲ್ಲ. ಪವಿತ್ರಾತ್ಮನ ಫಲದಲ್ಲಿರುವಂಥ ನಂಬಿಕೆ, ಪವಿತ್ರಾತ್ಮನ ವರದಲ್ಲಿರುವಂಥ ನಂಬಿಕೆ. ಈ ನಂಬಿಕೆಯನ್ನು ನಾವು ದೇವರ ನನ್ನಲ್ಲಿ ಹೆಚ್ಚಿಸು ಸ್ವಾಮಿ. ಈ ನಂಬಿಕೆ ಇಲ್ಲದೆ ಇರುವಂಥವರು ಪ್ರಸಂಗಗಳನ್ನ ಸರಿಯಾಗಿ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ದೇವರ ಮಾತುಗಳನ್ನು ಅಂಗೀಕರಿಸಲಿಕ್ಕಾಗಲ್ಲ. ನಂಬಿಕೆ ಇರ್ತದೆ, ಆದರೆ ಪವಿತ್ರಾತ್ಮನ ವರವಾಗಿರುವಂಥ ನಂಬಿಕೆಯನ್ನು, ಫಲವಾಗಿರುವಂಥ ನಂಬಿಕೆಯನ್ನು ನಾನು ಹೊಂದಿಕೊಳ್ಳದೇ ಇದ್ರೆ ನಾನು ಎಲ್ಲಾ ಸಂದರ್ಭ ದೇವರ ಮಾತನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಪರಿಸ್ಥಿತಿಗಳು, ಒಂದು ಹೋರಾಟಗಳು ನಮ್ಮನ್ನ ನಂಬಿಕೆಯಿಂದ ಅಲುಗಾಡುವಂತೆ ಮಾಡಿಬಿಡ್ತವೆ. ಅದಕ್ಕೆ ಯೇಸು ಹೇಳಿದ್ದು, ಒಂದು ಸಾಮ್ಯ ಹೇಳಿದ್ದು, ಬಂಡೆ ಮೇಲೆ ಕಟ್ಟಿದವನು ಮತ್ತೊಬ್ಬ ಉಸುಬಿನ ಮೇಲೆ, ಮರಳಿನ ಮೇಲೆ ಕಟ್ಟಿದವನ ವ್ಯಕ್ತಿಯನ್ನು ಹೋಲಿಸ್ತಾನೆ. ಇಬ್ರು ಮನೆ ಕಟ್ಟಿದ್ದಾರೆ. ಉಸುಬು ಕೂಡ ಒಂದು ನಂಬಿಕೆ ಅಂತ ಹೇಳ್ತದೆ. ಉಸುಬು ಕೂಡ ನಂಬಿಕೆನೆ, ಆದರೆ ಬಿದ್ದು ಹೋಗುವಂತ ನಂಬಿಕೆ. ಆದರೆ ನಾವು ಯಾವತ್ತೂ ಪರಿಶುದ್ಧಾತ್ಮನ ವರವಾಗಿರುವಂಥ ನಂಬಿಕೆಯನ್ನು,
ಪರಿಶುದ್ಧಾತ್ಮನ ಫಲವಾಗಿರುವಂಥ ನಂಬಿಕೆಯನ್ನು ನಮ್ಮಲ್ಲಿ ಹೆಚ್ಚಿಸಿಕೊಳ್ಳುವುದಾದ್ರೆ ಎಂಥ ಸನ್ನಿವೇಶದಲ್ಲೂ ದೇವರನ್ನ ಬಿಟ್ಟು ನಾವು ಅಗಲೋಗಿಲ್ಲ. ದೇವರ ಮಾತಿಗೆ ವಿಧೇಯರಾಗಿ ನಾವು ಹೋಗ್ತೀವಿ ಹೊರತು ಅದಕ್ಕೆ ವಿರುದ್ಧವಾಗಿ ನಾವು ನಿಂತುಕೊಳ್ಳಿಕ್ಕೆ ಮನಸ್ಸು ಮಾಡೋದು. ಯಾಕೆ? ಆ ನಂಬಿಕೆ ಬರ ನಮ್ಮಲ್ಲಿ ಕಾರ್ಯ ಮಾಡ್ತಾನೆ. ನೀನು ನಂಬಿರುವ ಆತನ ನಾವು ನೋಡು. ಈಗ ವ್ಯಕ್ತಿಗಳಿಂದ ವಿರೋಧ ಬಂದರೆ, ವ್ಯಕ್ತಿಗಳು ನಮ್ಮನ್ನು ತಿರಸ್ಕರಿಸ್ಬಿಟ್ರೆ, ನಿಮ್ಮ ಕುಟುಂಬ ಎಲ್ಲ ನಿಮ್ಮನ್ನು ಹೊರಗೆ ಹಾಕಿದ್ರೆ, ಊರೇ ನಿಮ್ಮನ್ನು ತಳ್ಳಿ ಬಿಟ್ಬಿಟ್ರು, ನಿಮ್ಮ ನಂಬಿಕೆ ವರ ಇರ್ತದೆ. ನೀನು ನಂಬಿ ಬಂದ ಆತನ ನಂಬಿಗಸ್ತ. ಅರ್ಥ ಆಯ್ತಾ? ನಂಬಿಕೆ ವರ ಉಳ್ಳಂತವ್ರು ಮಾಡುವಂಥ ಕಾರ್ಯ ಇದೆ. ನಂಬಿಕೆಯ ಫಲ ಉಳ್ಳಂತವ್ರು ಕಾರ್ಯ ಮಾಡುವಂಥ ವಿಷಯ ಇದು. ಎಲ್ಲರಲ್ಲೂ ಈ ನಂಬಿಕೆ ಇರೋದಿಲ್ಲ. ಅನೇಕ ಸಾರಿ ಪ್ರಶ್ನೆ ಹಾಕೊಂಡ್ಬಿಡ್ತಾರೆ ಹೋರಾಟದ ಮಧ್ಯದಲ್ಲಿ, ನಿಜವಾಗ್ಲೂ ದೇವರಿದ್ದಾನ, ನಿಜವಾಗ್ಲೂ ದೇವರಿದ್ರೆ ಕಾರ್ಯ ಆಗ್ಬೇಕಾಯ್ತಾ? ಇದು ಸಾಧಾರಣವಾದ ನಂಬಿಕೆ. ಇದು ಉಸಿರಿನ ಮೇಲೆ ಕಟ್ಟಿರುವಂಥ ವ್ಯಕ್ತಿಯ ಜೀವಿತ. ಆದ್ರಿಂದ ಈ ನಂಬಿಕೆ ಮುಂದೆ ಓದ್ತೀನಿ ನೋಡಿ, 3ನೇ ವಚನ. ಯೋಗ್ಯತೆಯನ್ನು ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ. ಅಂದ್ರೆ ಒಬ್ಬೊಬ್ಬರಿಗೂ ಒಂದೇ ತರದ ನಂಬಿಕೆ ಇದೆಯಾ? ಎಲ್ಲರಿಗೂ ಒಂದೇ ತರದ ನಂಬಿಕೆ ಇದೆಯಾ? ಒಬ್ಬೊಬ್ಬರಿಗೆ ವ್ಯತ್ಯಾಸವಾದ ನಂಬಿಕೆ. ಒಬ್ರು ಒಂದು ಬಲವಾದ ನಂಬಿಕೆ, ಇನ್ನೊಬ್ರು ಬಲ ನಂಬಿಕೆಯಲ್ಲಿ ವೀಕ್ ಇರ್ತಾರೆ. ನಾನು ಕೆಲವು ವಿಷಯ ನೋಡಿದ್ದೀನಿ, ಏನು ಈ ಥರ ಎಲ್ಲ ವಿಚಿತ್ರವಾಗಿ ನಂಬ್ತಾರೆ ಅಂತ ಹೇಳಿ. ಆದರೆ ದೇವರು ಹೇಳ್ತಿದ್ದಾರೆ, ಈ ವಚನಗಳನ್ನ ಕೇಳಿದ ಮೇಲೆ ಗಮನ ಇಡ್ರಿ. ಒಬ್ಬ ವ್ಯಕ್ತಿ ದೃಢವಾಗಿ ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿ ದೃಢವಾದ ನಂಬಿಕೆ ಒಂದು ವಿಷಯದಲ್ಲಿ ಇಟ್ಟಿದ್ದಾರೆ ಅಂದ್ರೆ, ನಿಮ್ಮ ನಂಬಿಕೆ ಬಲ ಕಮ್ಮಿ ಇದೆ. ಈಗ ನಿಮ್ಮ ನಂಬಿಕೆ ಬಲವನ್ನು ಇಟ್ಟವ್ರು ಏನ್ ಮಾಡ್ಬಿಡ್ತೀವಿ ಹೇಳಿ? ಈಗ ನಮ್ಮಲ್ಲಿ ನಂಬಿಕೆ ಬಲ ಕಮ್ಮಿ. ಈಗ ಬಿಸಿಲಿದೆ, ಬರತ್ತವ್ರು ಹೇಳ್ತಾರೆ ಇನ್ನು ಹಾಫ್ ಅನ್ ಅವರ್ಲಿ ಮಳೆ ಬರುತ್ತೆ ಫಸ್ಟ್. ಕುಮಾರ್ ಬ್ರದರ್ಗೆ ಅಷ್ಟು ನಂಬಿಕೆ ಇಲ್ಲ. ಜ್ಞಾನ ಭಾಷೆ ಪಟ್ಟಿ ಬಿಸಿಲೋಡತ್ತೆ ಒಂದು ನಿಮ್ಮ ಜ್ಞಾನ ಭಾಷೆಮ್ಮ ಸರಿದ ಭಾಷೆ ಮಾತಂಬೇಡಿ. ಇದರ್ಥ ಏನು? ಅವರ ವಿಶ್ವಾಸ ಬಲ ಬೇರೆ, ಇವರ ವಿಶ್ವಾಸ ಬಲ ಬೇರೆ. ಆದ್ರೆ ನಾವೇನ್ ಮಾಡ್ಬೇಕಂತೆ? ಅವ್ರ ವಿಶ್ವಾಸ ಇದ್ದಂಗೆ ಎತ್ಕೊಳ್ಳಿ ಹೋಗಪ್ಪ, ನನ್ನ ವಿಶ್ವಾಸ ಇಷ್ಟೇ. ಒಬ್ಬರನ್ನ ಕುಗ್ಗಿಸುವಂಥದ್ದಲ್ಲ. ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಲಿ. ನನಗೆ ಯಾವ ನಂಬಿಕೆ ಇದೆಯಾ? ಒಬ್ಬ ವ್ಯಕ್ತಿಯ ನಂಬಿಕೆ ಕಡಿಮೆ ಇದೆಯಾ? ಅವರಲ್ಲ ಅಂತ ನಂಬಿಕೆ ಏನಿಲ್ಲ, ನಾನು ಗ್ರೇಟ್ ನೋ ಇಲ್ಲ. ನಿನಗೆ ಕೊಡಲ್ಪಟ್ಟದ ನಂಬಿಕೆ ನಿನ್ನನ್ನು ಭಾವಿಸುವ ಸಾಕು. ನೀನು ಮಿತಿ ಮೀರಬೇಡ. ಎಲ್ಲದಕ್ಕೊಂದು ಮಿತಿ ಮೀರದ ಹಾಗೆ ನಿನ್ನ ನಂಬಿಕೆಯ ವಿಶ್ವಾಸ ಬಲದಲ್ಲಿ ನೀನು ಕರೆಕ್ಟಾಗಿ, ಅದು ಕೂಡ ನ್ಯಾಯವಾಗಿ ನಿನ್ನನ್ನು ಭಾವಿಸ್ಬೇಕಂತೆ. ಯಾರನ್ನು ಕುಗ್ಗಿಸುವುದಲ್ಲ, ಯಾರನ್ನು ಹೆಚ್ಚಿಸುವುದೂ ಅಲ್ಲ. ಇದು ದೇವರು ಎಂತೆಂಥವನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ಅವ್ರು ನಡ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ 6ನೇ ವಚನವನ್ನು ನಾನು ಓದ್ತೀನಿ ನೋಡ್ರಿ. 7ನೇ ವಚನ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಎಲ್ರಿಗೂ ಕೂಡ ಸೇವೆ ಮಾಡೋ ಆಸೆ ಇಲ್ಲ. ನಾನು ಕೆಲಸ ಹೇಳ್ತೀನಿ, ಎಲ್ಲರೂ ಸುಮ್ಮನೆ ಕೂತಿರ್ತಿದ್ದಾರೆ. ಈ ಕಸ ಗುಡಿಸೋರು ಇಬ್ಬರೇ ಕಸ ಗುಡಿಸ್ತಿರ್ತಾರೆ, ಪಾತ್ರೆ ತೊಳೆಯೋರು ಇಬ್ಬರೇ ಪಾತ್ರೆ ತೊಳಿತಿರ್ತಾರೆ, ಟೀ ಮಾಡೋಕೆ ಒಬ್ಬರು ಟೀ ಮಾಡ್ತಾನೆ ಇರ್ತಾರೆ. ನೀವೆಲ್ಲ ಹಂಗೇ ಇರ್ತಿರಲ್ಲ. ಯಾಕೆ ಅಂದ್ರೆ ನಿಮಗೆ ಸಭಾ ಸೇವೆಯ ಆಸಕ್ತಿ, ನಂಬಿಕೆ, ವಿಶ್ವಾಸ ಹೇಳಿ ನೋಡಮ್ಮ ಇಲ್ಲ ಅಂತ ನೋಡಿ. ಹೇಳಕ್ಕೂ ಭಯ, ಮಾಡಕ್ಕೂ ಭಯ. ಸಭಾ ಸೇವೆ ರೂಪವಾಗಿದೆಯಾ ಅದನ್ನ ನೀನು ಮಾಡು. ಒಬ್ಬ ವ್ಯಕ್ತಿ, ಈಗ ಮಾದೇವ್ ಬ್ರದರ್ ಕಸ ಗುಡಿಸ್ತಾ ಕೂತಿರ್ತಾರೆ, ಆಗ ಹೋಗಿ ಟೀ ಮಾಡ್ತಾರೆ. ಭರತ್ ಬ್ರದರು ಕಸ ಗುಡಿಸ್ತಾರೆ, ಸುಮ್ಮನೆ ಕೂತಿರ್ತಾರೆ. ಏನ್ ಮಾಡ್ತಿರ್ತಾರೆ? ಸುಮ್ಮನೆ ಕೂತಿರ್ತಾರೆ. ಯಾಕೆ ಇವ್ರ ಹೆಸರು ತಗೋತೀನಿ ಗೊತ್ತಾ? ನಿಜವಾಗ್ಲೂ ಚುಚ್ಚಲಿ ಅಂತ. ಈಗ ಏನ್ ಅಂದ್ಕೋಬೇಕು ಅವರು? ಈಗ ಅವ್ರು ಗುಡಿಸ್ತಾರೆ, ನಾನು ಹೆಲ್ಪ್ ಮಾಡ ಅಂದ್ಕೋಬೇಕು. ಇಲ್ಲ, ಇವರಾದ್ರೂ ಅವ್ರು ಗೂಡಿಸ್ತಾರೆ ಬಿಡಿಸ್ತಾರ. ನನಗೆ ನಂಬಿಕೆ ವರ ಏನಿದೆ, ಚರ್ಚಿನ ಸಭಾ ಸೇವೆಯನ್ನ ಮಾಡುವಂತ ನಂಬಿಕೆ ಇದೆ. ಇವ್ರು ಅವ್ರನ್ನೂ ದೂಷಿಸಬಾರ್ದು, ಅವ್ರು ಇವರನ್ನು ದೂಷಿಸಬಾರ್ದು. ನಮಗೆ ಏನು ನಂಬಿಕೆ ವರ ಇದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಸೇವೆ ಮಾಡ್ಕೊಳ್ತಾ ಹೋಗ್ಬೇಕು. ಹಲ್ಲೆಲೂಯಾ. ಅದು ಮಾತ್ರ ಮುಂದೆ ಹೇಳ್ತದೆ 8ನೇ ವಚನ. ಬೋಧಿಸುವವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ. ಒಬ್ಬ ವ್ಯಕ್ತಿ ಬುದ್ಧಿ ಹೇಳ್ತಾನೆ ಅಂದ್ರೆ ನಾವೇನೋ ನೆನೆಸ್ತೀವಿ, ಇದು ದೇವರು ಕೊಡುವಂಥ ವರಗಳಲ್ಲಿ ಇನ್ನೊಂದು. ಬುದ್ಧಿ ಹೇಳಿದ್ರೆ ಕೆಲವರು ಇಷ್ಟ ಆಗಲ್ಲ, ಬುದ್ಧಿ ಹೇಳಿದ್ರೆ ಕೆಲವು ಇಷ್ಟ ಆಗಲ್ಲ, ಹೋಗಿ ಬಂದ್ಬಿಡುತ್ತೆ. ಯಾವಾಗಲೂ ನನಗೆ ಬುದ್ಧಿ ಹೇಳ್ತಾರೆ ಅಂತ. ಬಟ್ ಬೈಬಲ್ ಹೇಳ್ತದೆ ಅದರಲ್ಲಿ ನೀವೇನಾಗಿರೋ ನಿರತನಾಗಿರೋದ್ರ ಅರ್ಥ ಏನು? ಕಂಟಿನ್ಯೂಸ್ ಆಗಿ ಅದು ಮಾಡ್ತಾನೆ ಇರು. ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ. ನಿನಗೆ ಕೊಡಲ್ಪಟ್ಟ ವರ ಏನು? ಬುದ್ಧಿ ಹೇಳುವಂತ ವರ. ಕೆಲವು ಸಾರಿ ಈಗ ಮನೆಯಲ್ಲಿ ಒಬ್ಬ ವ್ಯಕ್ತಿ ಯಾವಾಗಲೂ ಜಾಸ್ತಿ ಮಾತಾಡ್ತಿರ್ತಾರೆ. ಇಷ್ಟು ಒಂದು ವರ್ಷ ಜಾಸ್ತಿ ಮಾತಾಡ್ತಿರ್ತಾರೆ. ಫಾಸ್ಟ್ ಅನುಮತಿ ಕೊಟ್ಬಿಟ್ರು ಅಂತ ಹೇಳಿ ನೆಕ್ಸ್ಟ್ ಇನ್ನೂ ಜಾಸ್ತಿ ಮಾಡಕ್ ಹೋಗ್ಬೇಕು. ಬುದ್ಧಿ ಹೇಳಕ್ ಹೇಳೋದು ಅಂದ್ಬಿಟ್ಟು ಕಸ ಗುಡಿಸ್ತಿದ್ದಾಗ ನೋಡೋಣ ಕಸ ಬಿಡ್ಕತ್ತು ಫಾಸ್ಟ್ ಹೇಳೋದು, ನಾನು ಎಷ್ಟು ಹೇಳೋದು ಕಾಣಲಿಲ್ಲ. ಸುಮ್ಮನೆ ಚಿಕ್ಕದ್ರೆ ದೊಡ್ಡದಾಗ ಎಳಿಯೋದು. ಇವತ್ತು ನಮ್ಮ ಸಭೆ ಸ್ತ್ರೀಯರಲ್ಲಿ ಒಂದು ಡಿಫ್ರೆಂಟ್ ಏನು ಅಂದ್ರೆ, ಎಲ್ಲ ನನ್ನ ಜೊತೆ ಇದ್ರಲ್ವಾ, ಪುರುಷರನ್ನ ಯಾರಾದರೂ ನಾನೇ
ಬರೋದ ತಿಂಡಿ ಆಯ್ತಾ ಅಂತ ಕೇಳಿದ್ರೆ ಆಯ್ತು ಪಾಸ್ಟರ್, ಮುಗಿದೈತೆ, ಒಂದೇ ಆನ್ಸರ್. ಸ್ತ್ರೀಯರನ್ನ ತಿಂಡಿ ಆಯ್ತಾ ಸಿಸ್ಟರ್ ಅಂದ್ರೆ, ಹ್ಞೂ ಪಾಸ್ಟ್ರೆ, ರಾತ್ರಿ ಅಕ್ಕಿ ಆಡ್ಸಿಟ್ಟಿದ್ದಿ, ಬೆಳಿಗ್ಗೆ ಮಕ್ಕಳು ದೋಸೆ ಕೊಟ್ಟು ಅದನ್ನೇ ಉಳ್ಕೊಂಡು ತಿಂದ್ಕೊಂಡು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ರು, ಪುನಃ ಅದನ್ನ ನಾನೇ ತಿಂದ್ಕೊಂಡು ಪುನಃ ಮಧ್ಯಾಹ್ನಕ್ಕೂ ಅದನ್ನೇ ಇಟ್ಟಿನಿ ಪಾಸ್ಟ್ರೆ, ಅಕ್ಕಿ ಹಾಕೊಂಡ್ಕೊಂಡಿದ್ದೀವಿ ರಾತ್ರಿ ಮಧ್ಯಾಹ್ನಕ್ಕೆ, ಅದೇ ಉಳ್ಕೊಂಡು ಸಂಪಣ. ಎಷ್ಟು ಪ್ರಶ್ನೆಗೆ ತಿಂಡಿ ಆಯ್ತಾ ಅಂತ ಪ್ರಶ್ನೆಗೆ ಉದ್ದವಾಗಿ ಕರ್ಕೊಂಡು ಹೋಗ್ತಿರ್ತಾರೆ. 2-3 ವಾಕ್ಯ ಉತ್ತರ ಕೊಡಿ ಅಂತ ಕೊಟ್ಟಿರ್ಬೇಕು ಅವ್ರಿಗೆ. ಜಸ್ಟ್ ತಿಂಡಿ ಆಯ್ತಾ, ಆಯ್ತು ಅಷ್ಟೇ. ಹೀಗೆ ಬುದ್ಧಿ ಹೇಳುವುದು ಅಂತ ಹೇಳಿದ್ರೆ ಅದೊಂದು ಚುಚ್ಚಿ ಮಾತಾಡುವಂತ ಅಥವಾ ಅವ್ರಿಗೆ ತಲೆ ಚಿಚ್ಚಿಡಿಯುವ ರೀತಿಯಲ್ಲಿ ಬುದ್ಧಿ ಹೇಳುವಂಥದ್ದಲ್ಲ. ಪವಿತ್ರಾತ್ಮನ ವರ, ಅದು ಜ್ಞಾನವುಳ್ಳವರಾಗಿ. ನಾನು ಬುದ್ಧಿ ಹೇಳ್ತಿದ್ದೆ, ಅವ್ರು ಕೇಳಬೇಕು ಅನಿಸ್ಬೇಕು. ಹಲ್ಲೆಲೂಯಾ. ಬುದ್ಧಿ ಹೇಳಿದ್ರೆ ಏನು ಅನ್ಸ್ಬೇಕು? ನಾನು ಕೇಳಬೇಕು, ಇನ್ನು ಅವ್ರ ಹತ್ರ ಏನಾದ್ರೂ ಆಲೋಚನೆ ಕೇಳಬೇಕು ಅಂತ ಅನ್ನಿಸ್ಬೇಕು. ತಲೆ ತಿನ್ನುವ ರೀತಿ ಇರಬಾರ್ದು. ಬಟ್ ಪವಿತ್ರಾತ್ಮ ಕೊಡುವಂತಹ ಬುದ್ಧಿ ಹೇಳುವಂತ ವರ ಅದರಲ್ಲಿ ಉತ್ತಮವಾಗಿರ್ತದೆ. ಮತ್ತೊಬ್ಬರಿಗೆ ಬುದ್ಧಿ ಹೇಳಬೇಕು ಅಂತ ನಮಗೂ ಅನ್ಸುತ್ತೆ, ಮತ್ತೊಬ್ಬರು ಬಂದು ನಮ್ಮ ಹತ್ರ ಆಲೋಚನೆ ಕೇಳಬೇಕು ಅಂತ ಅನ್ಸುತ್ತೆ ಅದರಲ್ಲಿ. ಬಟ್ ಒಂದು ವೇಳೆ ಜನ ಕೇಳಿಲ್ಲ, ನಾವೇನ್ ಮಾಡ್ಬೇಕು? ನಿರತರಾಗಿರ್ಬೇಕಂತೆ, ಮತ್ತೆ ಅದನ್ನ ಮಾಡ್ತಾನೆ ಇರ್ಬೇಕಂತೆ. ಇದು ವರ. ಇನ್ನೊಂದು ಮುಂದೆ ಹೋದ್ರಿ, ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ದಾನ ಕೊಡುವವನು ಎಲ್ರಿಗೂ ಬರಲ್ಲ. ಇದೊಂದು ವರ. ಇವತ್ತು ಕೆಲವರು ನಾನು ನೋಡಿದ್ದೀನಿ, ಇಲ್ಲದೇ ಇದ್ರು ಮತ್ತೊಬ್ರಿಗೆ ಕೊಡಬೇಕು ಅನ್ಸುತ್ತೆ. ಅಂಥವ್ರು ನಿಮ್ಮಲ್ಲಿ ಯಾರಾದ್ರೂ ಕೈ ಇದೀನಿ ನೋಡಮ್ಮ, ಇಲ್ಲದೇ ಇದ್ರು ನಾನು ಕೊಡಬೇಕು ಮತ್ತೊಬ್ಬರಿಗೆ. ಹಾಗಂತ ನನ್ನ ಹತ್ರ ಯಾವಾಗಲೂ ಇರೋಲ್ಲ ತರಿಸ್ಕೊಂಡು ಕೊಡ್ತೀನಿ ಅಂತ ಮುಂದಲ್ಲ, ಅದಲ್ಲ. ಸ್ವಲ್ಪ ಇದ್ರು ನಾನು ಕೊಡಬೇಕು ಅನ್ನೋ, ಆಮೇಲೆ ಹೇಗಾದ್ರೂ ಕರ್ತವ್ಯ ನಾನು ಕೊಡಬೇಕು, ಮತ್ತೊಬ್ಬರಿಗೆ ದಾನ ಇಲ್ಲದೆ ನಾನು ಕೊಡಬೇಕು ಅನ್ನುವ ಮನಸ್ಸು. ನಾನು ಕೆಲವೊಬ್ಬರು ನೋಡ್ತಿದ್ದೀನಿ ಅದನ್ನ. ಕರ್ತವ್ಯಕ್ಕೆ ಸ್ತೋತ್ರ. ಕೊಡುವಂಥದ್ದು, ದಾನ ಕೊಡುವಂಥದ್ದು, ದಾನ ಕೊಡುವಂಥ ಅರ್ಥ ಏನೇಳಿ? ವಾಪಸ್ ಬರಲ್ಲ. ದಾನ ಕೊಡುವುದೇನು? ವಾಪಸ್ ಬರಲ್ಲ. ಕೆಲವರು ಕಷ್ಟದಲ್ಲಿ ಸಾಲ ಕೇಳ್ಕೊಂಡೇ ಬರ್ತಾರೆ. ನಾವು ಸಾಲವನ್ನೇ ಕೊಟ್ಟರು ನಮ್ಮ ಮನಸ್ಸಲ್ಲಿ ಇರಬೇಕು, ಸಾಲನೇ ಕೊಡ್ತಿದ್ದೀನಿ, ಸತ್ಯವೇದ ಹೇಳ್ತಿದೆ. ಬಂದರೆ ವಾಪಸ್ಸು ದೇವ್ರ ಸ್ತೋತ್ರ. ಒಂದು ವೇಳೆ ಅದು ಬರಲಿಲ್ಲ ಅಂದ್ರು, ತುಂಬ ಕಷ್ಟದಲ್ಲಿ ನಾನು ನೋಡಿದ್ದೀನಿ, ಬರಲಿಲ್ಲ ಅಂದ್ರು ಪರವಾಗಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಅವ್ರಿಗೆ ಹೇಳ್ಬಿಡ್ಬಾರ್ದು. ಏನಂತ? ಕೊಟ್ಟರು ಕೊಡದ್ರೆ ಪರವಾಗಿಲ್ಲ ಅಂತ ಕೊಟ್ಬಿಟ್ರೆ ಅದು ಬರಲ್ಲ. ಸಾಲ ತಗೊಳ್ಳಿ ಅಂತ ಕೊಡಬೇಕು, ಬಟ್ ಮನಸ್ಸಿನಲ್ಲಿ ಏನಿರಬೇಕು? ಬರದೇ ಇದ್ರು ಪರವಾಗಿಲ್ಲ, ದೇವ್ರ ಸ್ತೋತ್ರ, ದೇವರನ್ನು ಕೊಟ್ಟಿದ್ದಾರೆ. ನನ್ನ ಜೇಬಲ್ಲಿ 500 ರೂಪಾಯಿ ಇದ್ದು ಒಬ್ಬ ವ್ಯಕ್ತಿ ಒಬ್ರು ಕೇಳಿದ್ದಾರೆ, ಇದನ್ನ ಕೊಟ್ಟರೆ ಏನಾಗುತ್ತೆ, ಕೊಡದಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡೋಕ್ಕಿಂತ ತಕ್ಷಣ ನಿನ್ನ ಮನಸ್ಸು ಒಂದೇ ಯೋಚನೆ ಬರಬೇಕು, ಇವರಿಗೋಸ್ಕರ ಕೊಡೋದಕ್ಕೋಸ್ಕರನೇ ನನ್ನ ಹತ್ರ 500 ರೂಪಾಯಿ ಕೊಟ್ಟರು ಏನೋ ಗೊತ್ತಿಲ್ಲ, ದೇವರು ಈ ವ್ಯಕ್ತಿನ ಸಹಾಯಕ ನಾನು ಕಳಿಸಿದ್ದಾರೆ, ನಾನು ಕೊಡೋಣ. ಬೈಬಲ್ ಹೇಳ್ತದೆ, ಕೊಟ್ರೆ ನಿಮಗೆ ಕೊಡ್ತಾರಂತ ದೇವರು. ಅದರ ಅರ್ಥ ಏನು? ನನ್ನ ಹತ್ರ ಇರುವ 500 ರೂಪಾಯಿ ಖಾಲಿ ಆದ್ರೇನೆ ದೇವರು ನನ್ನ ಜೇಬನ್ನ ತುಂಬಿಸುವುದು. ಇಟ್ಕೊಂಡಿದ್ರೆ ದೇವರು ಹೇಳ್ತಾರೆ, ನಿನ್ನ ಹತ್ರ ಇದೆಯಲ್ಲ, ಇದ್ದವನಿಂದ ಇದ್ದದ್ದು ತೆಗೆಯಲ್ಪಡಕ್ ಮುಂಚೆ ನಾವೇನ್ ಮಾಡೋಣ? ಕೊಟ್ಬಿಟ್ರೆ ಏನ್ ಮಾಡ್ತಾರೆ ದೇವರು? ತುಂಬಿಸ್ತಾರೆ. ಹಲ್ಲೆಲೂಯಾ. ಇದುವೇ ದಾನ ಕೊಡುವಂತ ವರ. ಎಲ್ರಿಗೂ ಬರಲ್ಲ. ಕೆಲವರು ನಾನು ನೋಡಿದ್ದೀನಿ, ಬೆಳಿಗ್ಗೆನೆ ಎದ್ದು ಸಭೆಗೋಸ್ಕರ, ಸೇವೆಗೋಸ್ಕರ ತುಂಬಾ ಪ್ರಯಾಸ ಪಟ್ಟು ಮಾಡ್ಕೊಂಡು ಬಂದು ದಾನ ಕೊಡುವಂತ ದೇವ ಜನರಿದ್ದಾರೆ. ಹಲ್ಲೆಲೂಯಾ. ಕುಟುಂಬ ವಿರೋಧ. ಒಂದು ಕುಟುಂಬ, ನಮ್ಮ ವಿಶ್ವಾಸಗಳಿದ್ದಾರೆ, ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಏನಾದ್ರೂ ಚರ್ಚೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಅಡುಗೆ ಮಾಡಿ ಅದು ಮಾಡಿ ಇದು ಮಾಡಿ ತರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮನೆಯಿಂದ ಬೈಯೋದು ಸ್ಟಾರ್ಟ್ ಆಗ್ತದೆ. ಚರ್ಚ್ ಸ್ಟಾರ್ಟ್ ಆಗಿ ಚರ್ಚ್ ತಗೊಂಡೋಗಿ ತಳೆಯುವ ಅಂತೇಳಿ ಚೆನ್ನಾಗಿ ಬೈತಾರೆ. ಆದರೂ ತಲೆ ಕೆಟ್ಟದ ಕರ್ತನಿಗಾಗಿ ಏನು ಮಾಡಬೇಕು ಅದರಲ್ಲಿ ದೃಢವಾಗಿದೆ. ಇದು ಯಾಕೆ ಬಂತು ಅಂದ್ರೆ ಇದು ದಾನ ಕೊಡುವಂತ ವರ. ಆಮೇಲೆ ಇದು ಎಲ್ಲರಲ್ಲೂ ಬರಲ್ಲ, ಇದು ಎಲ್ಲರಲ್ಲೂ ಬರಲ್ಲ. ಕೆಲವರು ಈ ಟೈಮಲ್ಲಿ ಹೋದ್ರೆ, ಅದು ಕ್ರಿಸ್ಮಸ್, ಉಪವಾಸ ಟೈಮ್, ಎಕ್ಸಾಮ್ ಟೈಮ್, ಈ ಟೈಮ್ ಹೋದ್ರೆ ನಾನು ಹಿಡ್ಕೊತಾರೆ ಅಂತ ಚೆನ್ನಾಗಿ ಗೊತ್ತು. ಆ ಟೈಮಲ್ಲಿ ಕೆಲವರು ಬರಲ್ಲ. ಇವ್ರಿಗೆ ಎಂಥ ವರ ಇಲ್ಲ, ಕೊಡುವ ವರ ಇಲ್ಲ. ಆ ಕೆಲವು ಪರಿಸ್ಥಿತಿಗಳಿಗೆ ಒಳಗಾಗಿ ಬರದೆ ಹೋಗ್ತಾರೆ, ನೋ ಪ್ರಾಬ್ಲಮ್. ಆದರೆ ದಾನ ಕೊಡುವಂಥ ವಿಷಯಕ್ಕಾಗಿ ನೀವು ಕೇಳ್ರಿ, ದಾನ ಕೊಡುವಂಥದ್ದು ಬಹಳ ಶ್ರೇಷ್ಠವಾದ. ಬೈಬಲ್ ಹೇಳ್ತಿದೆ, ಕೆಲವರಿಗೆ ದಾನ ಕೊಡುವಾಗಲೇ ದೇವದೂತರನ್ನು ಸತ್ಕರಿಸಿದಾರಂತೆ ಕೆಲವರು. ಹಾಗಿದ್ರೆ ನಮ್ಮನ್ನ ಚೆಕ್ ಮಾಡಕ್ಕೆ ಯಾರು ಬರ್ತಾರೆ? ದೇವದೂತರು ಬರ್ತಾರೆ. ಪರಿಸ್ಥಿತಿಗಳ ತೋರಿಸ್ಲಿಕ್ಕಾಗಿ, ಇಕ್ಕಟ್ಟುಗಳಲ್ಲಿ ನಮ್ಮನ್ನ ಸಹಾಯ ಕೇಳಲಿಕ್ಕೆ ದೇವದೂತರೇ ಬರ್ತಾರೆ. ರೂಪ ನಮಗೆ ಪರಿಚಯವಿಲ್ಲವರು, ಪರಿಚಯವಿಲ್ಲದವರು. ಆದರೆ ನಾವು ಕೊಡುವಂಥದ್ದು ದೇವದೂತರಿಗೆ ಎಂಬ ಭಾವನೆಯಿಂದ ನಾವು ಕೊಡಬೇಕು. ಇವತ್ತು ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ, ಆಶೀರ್ವದಿಸಲ್ಪಡ್ತಾ ಇದ್ದೇನೆ ಅಂದ್ರೆ ಕಾರಣ ಮತ್ತೊಬ್ಬರಿಗೆ ಕೊಡುವ ಮನಸ್ಥಿತಿ ಉಳ್ಳವನಾಗಿರುವುದಿಲ್ಲ. ಇದು ನನ್ನ ಮನಸ್ಸಲ್ಲ, ದೇವರು ಕೊಡುವಂಥ ದಾನದ ವರ, ದಾನ ಕೊಡುವಂಥ ವರ. ಇವತ್ತು 9 ವರಗಳಾಗಿ ಪ್ರಾರ್ಥನೆ ಮಾಡ್ತಿದ್ದಂಥವ್ರೆ ಈ ವರಗಳಿಗಾಗಿ ನೀವು ಬೇಡಿಕೊಳ್ಳಿ, ಈ ವರಗಳಿಗಾಗಿ ನೀವು ಬೇಡಿಕೊಳ್ಳಿ. ಮುಂದೆ ಹೋದ್ರೆ ಅದನ್ನ ಆಸಕ್ತಿಯಿಂದ ನಡೆಸಲಿ. ಹಿರಿತನ ನಡೆಸೋದೊಂದು ಏನು?
ಹಿರಿತನ ನಡೆಸೋದು, ಲೀಡರ್ ಆಗಿ ಒಂದು ಜವಾಬ್ದಾರಿಕೆಯನ್ನು ತಂದು ತೆಗೆದುಕೊಂಡವರಾಗಿ ನಡೆಸೋದು. ದಬ್ಬಾಳಿಕೆಯಿಂದ ಮಾತ್ರ ನಡೆಸಬಾರದು. ಪರಿಶುದ್ಧಾತ್ಮನ ಹೇಗೆ ನಡೆಸ್ತಾರೆ ಹೇಳಿ? ಪ್ರೀತಿಯಿಂದ ಎಲ್ಲವನ್ನು ನಡೆಸೋದು. ಹೌದಾ? ಪರಿಶುದ್ಧಾತ್ಮನ ಹೇಗೆ ನಡೆಸ್ತಾರೆ? ಪ್ರೀತಿಯಿಂದ. ಒಬ್ಬ ವ್ಯಕ್ತಿಗೆ ಜವಾಬ್ದಾರಿಗಳನ್ನ ಕೊಟ್ಟರೆ ಈ ಲೋಕದವರೆಲ್ಲ ಹೇಗೆ ಜವಾಬ್ದಾರಿಗಳನ್ನ ತೆಗೆದುಕೊಂಡು ನಡೆಸ್ತಾರೆ? ದಬ್ಬಾಳಿಕೆ ನಡೆಸ್ತಾರೆ. ಬಟ್ ಸಭೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಂದು ಹಿರಿತನ ನಡೆಸಬೇಕು ಅನ್ನುವಂಥ ಮನೋಭಾವನೆ ಬಂದ್ಬಿಟ್ರೆ ನಾವು ತಾಳ್ಮೆಯಿಂದ, ಪ್ರೀತಿಯಿಂದ ಸಹಿಸಿಕೊಂಡವರಾಗಿ ಹಿರಿತನವನ್ನು ನಡೆಸುವಂತವರಾಗಿರಬೇಕು. ನಾಯಕತ್ವ ಅನ್ನೋದು ಸುಲಭ ಅಲ್ಲ. ಮೋಶೆ ನಾಯಕನಾಗಿ ಕರೆಯಲ್ಪಟ್ಟ. ಬೈಬಲ್ ಇರ್ತದೆ, ಕಾಲಾಳು ಬಲಗಳೇ ಅಂದ್ರೆ ನಡೀಲಿಕ್ಕೆ ಶಕ್ತಿ ಉಳ್ಳಂತವರೇ 6 ಲಕ್ಷ ಜನ ಇದ್ರು. ಇವರೆಲ್ಲರನ್ನು ನಿಭಾಯಿಸಬೇಕು ಅಂದ್ರೆ ಸಾಧಾರಣವಾದ ಕೆಲಸನೇ ಇದು, ತುಂಬಾ ಕಠಿಣವಾದದ್ದು. ತಿರಿಯಿಂದ ಕಲ್ಲು ತಗೊಂಡು ಮೋಸೆ ಹೊಡಿಲಿಕ್ಕೆ ಇಂಥ ಜನರನ್ನ ಸಹಿಸಿಕೊಂಡು ಆತನು ಪ್ರಯಾಣವನ್ನು ಮಾಡಿ 40 ವರ್ಷಗಳು. ಕಾರಣ ಒಂದೇ, ನಾಯಕನಿಗೆ ಬಹು ತಾಳ್ಮೆ ಬಹಳ ಪ್ರಾಮುಖ್ಯ. ನಿಮಗೆ ಒಂದು ವೇಳೆ ಸಭೆಯಲ್ಲಿ ಕೆಲವು ಜವಾಬ್ದಾರಿಗಳಿದೆಯಾ, ಹಿರಿತನ ನಡೆಸುವಂತ, ಅಂದರೆ ನಿಮ್ಮ ಕುಟುಂಬದಲ್ಲಿ ಕೆಲವು ಕಾರ್ಯಗಳಿಗೆ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರಾ, ನೀವು ಮತ್ತೆ ತಂದುಕೊಳ್ರಿ. ತಾಳ್ಮೆ ಎಂಬುದು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ. ಆಮೇಲೆ ಮುಂದೆ ಹೋಗೋಣ. ಅದನ್ನು ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡೋದು. ಉಪಕಾರ ಮಾಡುವಂಥದ್ದು ಒಂದು ವರ. ಉಪಕಾರ ಮಾಡುವಂಥ ಮನಸ್ಸಿಗೆ ನಿಮಗೆ? ಉಪಕಾರ ಅಲ್ಲ, ಉಪಕಾರ ಮಾಡುವಂತಹ ಉಪಕಾರ ಏನು ಹೇಳಿ? ಕಷ್ಟದಲ್ಲಿರುವವರಿಗೆ. ಎಲ್ರಿಗೂ ಸಹಾಯ ಅಲ್ಲ ರೀ, ಎಲ್ರಿಗೂ ಸಹಾಯ ಅಲ್ಲ. ನಾವೆಲ್ಲ ಎಂಥವ್ರಿಗೆ ಸಹಾಯ ಮಾಡ್ತೀವಿ ಗೊತ್ತಾ? ಊಟ ಮಾಡ್ರು ಅಂದ್ರೆ ಬನ್ನಿ ಊಟಕ್ಕೆ ಹೋಗ್ಬಂದು ಕರೀತಾರೆ, ಊಟ ಕೊಡಿಸ್ತೀನಿ ಬನ್ನಿ. ಇದು ಉಪಕಾರನ? ಅದೇ ಇಲ್ಲದೋಸ್ಕರ ಅದು ಉಪಕಾರ. ಇವತ್ತು ನಮ್ಮ ಜೀವಿತದಲ್ಲಿ ಹುಡುಕಬೇಕು, ನಾನು ಯಾರಿಗೆಲ್ಲ ಉಪಕಾರ ಮಾಡಬೇಕು ಸ್ವಾಮಿ ನನಗೆ ತೋರಿಸ್ಕೊ. ನಿನ್ನೆಯ ದಿನದಲ್ಲಿ ಒಬ್ಬ ಸಹೋದರಿ ನಮಗೆ ಕಾಲ್ ಮಾಡಿದ್ದು. ನಾವು ಅನೇಕ ವಾಗ್ದಾನ ಮಾಡಿದ್ದೀವಿ. ಅವ್ರಿಗೆ ಶುಗರ್ ನಿಮಿತ್ತವಾಗಿ ಮನೆಯಲ್ಲಿರುವಂಥ ಕಷ್ಟದಿಂದ ಟ್ಯಾಬ್ಲೆಟ್ ತಗೊಳಕ್ಕೆ ಆಗ್ತಿರ್ಲಿಲ್ಲ. 3 ತಿಂಗಳಾಯ್ತು ಪಾಸ್ಟರ್ ನಾನು ಶುಗರ್ ಟೆಸ್ಟ್ ಮಾಡಿಸೋದನ್ನ ಬಿಟ್ಬಿಟ್ಟೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತು ನಮ್ಮ ಮಿಸಸ್ ಅವ್ರಿಗೊಂದು ವಾಗ್ದಾನ ಮಾಡಿದೆ, ನೀವು ಟೆಸ್ಟ್ ಮಾಡಿಸ್ರಿ, ಟೆಸ್ಟ್ಗೆ ಹೋಗಿ ಅಲ್ಲಿ ಎಷ್ಟು ಖರ್ಚಾಗುತ್ತೆ ನಮಗೆ ಕಾಲ್ ಮಾಡಿರಿ, ಪ್ರತಿ ತಿಂಗಳು ನಿಮ್ಮ ಮಾತ್ರೆಗೆ ಎಷ್ಟು ಖರ್ಚಾಗುತ್ತೋ ಅದನ್ನು ನಮಗೆ ತಿಳಿಸ್ರಿ ಅಂತ ಹೇಳಿದಾಗ ನಿನ್ನೆ ನಮಗೆ ಕಾಲ್ ಮಾಡಿ ಈ ಥರ ಎಲ್ಲ ಟೆಸ್ಟ್ ಮಾಡಿಸ್ತೀವಿ, ಈ ಟೆಸ್ಟ್ಗೆ ಇಷ್ಟ ಆಗಿದೆ, ಈ ಮಾತ್ರೆಗೆ ಇಷ್ಟ ಆಗಿದೆ ಅಂತ ಹೇಳಿ ಕೇಳುವಾಗ ನಮ್ಮ ಸಭೆಯ ಸಹೋದರರಿಗೆ ಅದನ್ನು ನಾನು ಅನೌನ್ಸ್ ಮಾಡಿದೆ. ಆವಾಗ ಒಬ್ಬ ಸಹೋದರ ಒಪ್ಕೊಂಡು, ಓಕೆ ಪಾಸ್ಟ್, ತಿಂಗಳು ಎಷ್ಟು ದಿನಗಳು ನನ್ನ ಕೈಲಿ ಆಗ್ತದೋ ಅಷ್ಟು ತಿಂಗಳು ನಾನು ಅವರಿಗೆ ಮಾತ್ರೆಯನ್ನು, ಅವರ ಟೆಸ್ಟ್ಗೆ ಬೇಕಾದ ಎಲ್ಲ ಹಣವನ್ನು ನಾನು ಒದಗಿಸ್ಕೊಳ್ತೇನೆ ಅಂತ ಒಪ್ಕೊಂಡು. ಕರೆಯಬೇಕು ಅಂಥವ್ರಿಗಾಗಿ ಇದು ಉಪಕಾರ ಮಾಡುವಂತಹ ವರ. ಇದೆಲ್ಲರಿಗೂ ಬರಲ್ಲ. ಹಲ್ಲೆಲೂಯ. ಇವತ್ತು ಎಷ್ಟು ಜನ ಯಾವ ಥರ ಯೋಚನೆ ಮಾಡ್ತೀವಿ ಅಂದರೆ, ಈ ತಿಂಗಳು ಸ್ಯಾಲ್ರಿ 20,000, 18,000 ಖರ್ಚಾಗೋಯ್ತು. ದಶಮ ಭಾಗ, ಮನೆ ಖರ್ಚು, ಸ್ಕೂಲು, ಮತ್ತೊಂದೆಲ್ಲ 2,000 ಉಳಿತು. ಮುಂದಿನ ತಿಂಗಳು ಯಾತಕ್ಕೆ ಬೇಕಂತ ಒಂದು ಯೋಚನೆ ಮಾಡ್ತಾರೆ. ಯಾತಕ್ಕೆ ಮುಂದಿನ ತಿಂಗಳು ಇಲ್ರಿ ಇದ್ದೀರಾ ನೀವು? 2,000 ನಂಗೆ ಕೊಡಬೇಡಿ, ಭಯಪಡದೆ ಮಾತಾಡಿ. ಈ 2,000 ನಾನು ಏನು ಮಾಡ್ಬೋದು? ದೇವರು ನನಗೆ ಯಾಕಿದ್ರೆ ಉಳಿಸ್ಕೊಟ್ಟಿದೀಯಾ? ದೇವರ ಆಲೋಚನೆ ಕೇಳಿದ್ರೆ ನೀ ಆ 2,000 ಒಬ್ಬರಿಗೆ ಕೊಡಕ್ಕೆ ಹೇಳ್ತಾರೆ, ಇಂಥ ಕಾರಣ ಮಾಡಲಿಕ್ಕೆ ಹೇಳ್ತಾರೆ. ಆದರೆ ನೀನು ನಂಬಿಗಸ್ತಲಾಗಿ ಕೆಲವು ತಿಂಗಳು ಮಾಡಿದ್ರೆ ನಿನ್ನ ಸ್ಯಾಲರಿ 20 ಇದ್ದಿದ್ದು 40 ಆಗುತ್ತೆ. ನೀನು 2,000 ಉಳಿಸ್ಕೊಂಡ್ಬಿಟ್ಟಿದ್ರೆ ಮುಂದಿನ ತಿಂಗಳು 2,000 ಉಳಿಯುತ್ತೆ. ಪ್ರಯಾಸ ಕೊಟ್ಟು ಮುಂದಿನ ತಿಂಗಳು ಜಾಸ್ತಿ ಖರ್ಚು ಬಂದ್ಬಿಟ್ರೆ ನಮ್ಮ ಹೆಂಡತಿ ಮೇಲೆ ಜಗಳ. ಹೋದ ತಿಂಗಳು 2,000 ಉಳಿಸಿದ್ದೀನಿ ನಾನು, ಈ ತಿಂಗಳು ಜಾಸ್ತಿ ಖರ್ಚು ಮಾಡ್ಬಿಟ್ಟಿದ್ದೆ ನೀನು. ಈ ಎಲ್ಲ ಒತ್ತಡಗಳು ಸಿಕ್ಕಿಕೊಳ್ಳದೆ ಪವಿತ್ರಾತ್ಮನ ವರದಲ್ಲಿ ಕೇಳೋಣ, ಉಪಕಾರ ಮಾಡುವಂಥ ವರವನ್ನು ನನಗೆ ಕೊಡಿಸುವ. ಆಮೇಲೆ ಕಷ್ಟದಲ್ಲಿರುವಂಥವರಿಗೆ ಇವತ್ತು ನಾನು ನಿಮ್ಮಲ್ಲಿ ಕೇಳ್ತೀನಿ. ನಾನು ಸಭೆಯಲ್ಲಿ ಇವತ್ತು ಕೆಲವರು ಸ್ಯಾರಿಯನ್ನು ಹೊಸ ಕ್ರಿಸ್ಮಸ್ನಲ್ಲಿ ಅನೇಕರಿಗೆ ಕೊಟ್ಟಿವಿ. 2 ಕುಟುಂಬದವರು ನನಗೆ ಸ್ಯಾರಿಗಳನ್ನ ತೆಗೆದುಕೊಡ್ತೀನಿ. ಫಸ್ಟ್ ನಾನು ಕೂಡ 4 ಸೀರೆ ಕೊಡ್ತೀನಿ, ಇನ್ನೊಬ್ಬ ಸಹೋದರ 2 ಸೀರೆಯನ್ನು ನಾನು ಕೊಡ್ತೀನಿ. ಹೊಸ ಸಹೋದರರು ಒಪ್ಕೊಂಡ್ರು, ನಾನು ಕೂಡ ಇಂಥ ಕೆಲವರಿಗೆ ದಿಕ್ಕಿಲ್ಲದವ್ರಿಗೆ ನೀವು ಕೊಡಿ ಪಾಸ್ಟರ್ ನಾನು ತೆಗೆದುಕೊಡ್ತೀನಿ ಅಂತ ಹೇಳಿ ಅವ್ರ ಹೆಸರುಗಳನ್ನ ನಾನು ಹೇಳೋಲ್ಲ. ನೀವು ಕರ್ತನಿಗಾಗಿ ಕೊಡಿ ಪಾಸ್ಟರ್, ನಾನು ಇದೆಲ್ಲವೂ ಮತ್ತೆ ನಿಮಗೆ ಹೇಳ್ತೀನಿ, ಎಂಕರೇಜ್ ಮಾಡ್ತೀನಿ. ನಿಮಗೆ ಉಪಕಾರ ಮಾಡುವಂಥ ವರ ಇದೆ. ಆಮೇಲೆ ನಿಮ್ಮನ್ನ ದೇವರ ಹೇರಳವಾಗಿ ಆಶೀರ್ವಾದ ಮಾಡಿ. ಯಾರು ಉಪಕಾರ ಮಾಡ್ತಾರೋ ಬೈಬಲ್ ಹೇಳ್ತಿದೆ, ನೀವು ಅದನ್ನು ಮಾಡ್ತಾನೆ ಇರಿ. ನಾನು ಸತ್ಯ ಹೇಳ್ತೀನಿ, ದೇವರ ಸೇವಕನಾಗಿ ನಿಮ್ಮಲ್ಲಿ ಪ್ರೀತಿ ಉಳ್ಳವನಾಗಿ ದೇವರು ನಿಮ್ಮನ್ನ ಕೊರತೆಯಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ದೇವರು ನಿಮ್ಮನ್ನ ಸಮೃದ್ಧಿಯಾಗಿ ನಡೆಸ್ತಾ. ಆಮೇಲೆ ಕರ್ತನಿಗೆ ಸ್ತೋತ್ರ. ಇನ್ನೊಂದು ವಚನವನ್ನು ತೆಗೆದುಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ. ನಾನು ಮಾತನಾಡತಕ್ಕಂಥ ವಿಚಾರ, ನಮ್ಮ ಮಿತಿಯನ್ನ ನಾವು ಮೀರಬಾರದು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರ 13 ಮತ್ತು 14ನೇ ವಚನ.
ನಾವಾದರೂ ಮೇರೆ ತಪ್ಪಿ ಹೊಗಳಿಕೊಳ್ಳದೆ ದೇವರು ನಮಗೆ ನೇಮಿಸದಂತ ಮೇರೆಯೊಳಗಿದ್ದು ಹೊಗಳಿಕೊಳ್ಳುತ್ತೇವೆ. ನೀವು ನಿಧಾನಕ್ಕೆ ಓದಬೇಕು. ಓಡ್ಬಿಟ್ರೆ ನಾನು ಇನ್ನೊಂದ್ಸರಿ ಓದ್ಬೇಕಾಯ್ತ, ಅದಕ್ಕೆ ನಾನೇ ಓದ್ಬಿಡ್ತೀನಿ. ನಿಧಾನಕ್ಕೆ ಓದಿ. ನಾವಾದರೂ ಮೇರೆ ತಪ್ಪಿ ಹೊಗಳಿಕೊಳ್ಳದೆ ದೇವರು ನಮಗೆ ನೇಮಿಸಿದಂತ ಮೇರೆಯೊಳಗಿದ್ದು ಹೊಗಳಿಕೊಳ್ಳುತ್ತೇವೆ. ಈಗ ಪೌಲ ಬರೆಯುವಂತ ವಿಷಯ ಇದು, ಗಮನಿಸ್ರಿ. ಎಲ್ರು ನೀವು ಬೈಬಲ್ ತೆಗೆದಿದ್ದೀರಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾವಾದರೂ ಮೇರೆ ದಪ್ಪಿ ಹೊಗಳಿಕೊಳ್ಳದೆ ಮೇರೆ ದಪ್ಪಿ ಅನ್ನೋ ಅರ್ಥ ಏನು? ಮೇರೆ ಅಂದ್ರೇನು? ಮೇರೆ ದಾರಿ ಅಲ್ಲ, ಹೇಳಿ. ಇಲ್ಲ, ಮೇರೆ ಅಂದ್ರೆ ಒಂದು ಎಲ್ಲೆ, ಮೀನ್ಸ್ ಬಾರ್ಡರ್ ದಾಟಿ ಹೋಗಲ್ಲ ಅಂತ ನಮಗೊಂದು ಮಿತಿ, ಬಾರ್ಡರ್ ಇಟ್ಟಿದ್ದಾರೆ. ರಾತ್ರಿ ಎಷ್ಟು ಗಂಟೆವರೆಗೆ ಮನೆಯಿಂದ ಹೊರಗಡೆ ಇರ್ಬೋದು ಮಕ್ಕಳು? ಆ ರೂಲ್ಸ್ ಇಲ್ಲ ಪಕ್ಷ ನಮ್ಮಲ್ಲಿ. ಎಷ್ಟೊತ್ತು ಬರ್ಬೋದು, ಎಷ್ಟೊತ್ತು ಹೋಗ್ಬೋದು, ಯಾರು ಬೇಕಾದ್ರೂ ತಿನ್ಬೋದು, ಹೆಂಗಾರು ಮಲಿಗಿರ್ಬೋದು, ಹಂಗಿದ್ದಾರೆ ನಮ್ಮ ಮಕ್ಕಳು. ಮನೆ ಒಳಗೆ ಎಷ್ಟು ಗಂಟೆವರೆಗೆ ಬರಬೇಕು? ಕಟ್ಲಾಗ ಮುಂಚೆ. ಹೌದಾ? ಕಟ್ಲಾಗ ಮುಂಚೆ ಬರ್ಬೇಕಾ? ನಿಮ್ಮೊಳಗೆ ರೂಲ್ಸ್ ಇಲ್ಲದೆ ಇದ್ರು ಅದೇ ರೂಲ್ಸ್. ಹಲ್ಲೆಲೂಯ. ಒಂದು ವೇಳೆ ಏಜ್ ಮೀರಿದ್ದಾಗೆ ಮಕ್ಕಳು ಟೈಮ್ ಮೀರ್ತಾರೆ, ಇದೊಂದು ಅಭ್ಯಾಸವನ್ನು ಮಾಡ್ರಿ. ಇಂಥ ಟೈಮ್ ಒಳಗಡೆ ಮನೆ ಒಳಗೆ ಬರುವಂತ ಅಭ್ಯಾಸ ಮಾಡ್ಬೇಕು. ಇದೊಂದು ಇರ್ಲಿ, ಆ ಟಾಪಿಕ್ ನಮ್ದಲ್ಲ. ಅದೊಂದು ಒಂದು ಸಮಯವನ್ನು ನಿಗದಿಪಡಿಸಿರ್ತೀವಿ. ಕತ್ಲೆ ಮುಂಚೆ ಮಕ್ಕಳು ಒಳಗೆ ಮನೆಗೆ ಬಂದ್ಬಿಡ್ರಿ. ಮಕ್ಕಳು ಆಟ ಆಡ್ಲಿಕ್ಕೆ ಹೋದ್ರು, ಕತ್ಲೆ ಆಗ್ತದೆ, ಮನೆಗೆ ಬಂದು ಕರಿತೀರಾ? ಇದು ಮೇರೆ. ಆ ಮೇರೆನ ತಪ್ಪಿ ಅಂದ್ರೆ ಆ ಬಾರ್ಡರ್ ದಾಟಿ ಅಥವಾ ಮಿತಿಯನ್ನು ಮೀರಿ ನಾವು ಹೋಗದಂತೆ ನಾನು ಒತ್ತಿನ ಗಮನಿಸ್ರಿ. ಮೇರೆ ತಪ್ಪಿ ಹೊಗಳಿಕೊಳ್ಳದೆ ದೇವರು ನನಗೆ ನೇಮಿಸಿದಂತ ಮೇರೆಯೊಳಗಿದ್ದು. ಹಾಗಿದ್ರೆ ದೇವರು ನಮ್ಮನ್ನು ಮೇರೆ ಇಟ್ಟಿದ್ದಾರ? ಕ್ರಿಸ್ಮಸ್ ಮುಗಿದೋಗಿದೆ, ಏನು ಬೇಜಾರ? ಎಷ್ಟು ಚೆನ್ನಾಗಿ ಡಲ್ಲಾಗಿದ್ರಿ ಪಾಪ. ದೇವರು ನಮಗೊಂದು ಮೇರೆ ಇಟ್ಟಿದ್ದಾರ? ಕೆಲವರು ಹಂಗೆ ಕೂತಿದ್ರು ನೋಡಿ. ನಾನು ಕಾಣ್ತಿದ್ದೀನಿ, ನಾನು ಸುಮ್ಮನೆ ನೋಡ್ತೀನಿ, ನಿಮ್ಮೊಬ್ಬೊಬ್ರು ನಾನು ಕಾಣ್ತಿದ್ದೀನಿ. ನಿಮಗೆ ನನಗೂ ದೇವರೊಂದು ಮೇರೆ ಇಟ್ಟಿದ್ದಾರ? ಮೇರೆ ಇಟ್ಟಿದ್ದ. ಕೆಲವರು ಬಾಯಲ್ಲಿ ಹೇಳಿದ್ರು, ಅಟ್ಲೀಸ್ಟ್ ತಲನಾರು ಅಳ್ಳಾಡ್ಸಿ, ಹಿಂದ್ ಕಾರು ಮುಂದೆ ಕಾರು ಏನಾದ್ರು ಅಳ್ಳಾಡ್ಸಿ ನೀವಿದ್ದರಿ ಅಂತ ಅರ್ಥ. ಇಲ್ಲಾಂದ್ರೆ ನಾನು ಡಬಲ್ ಕಾಣ್ತೀನಿ ಅಂತ ಅರ್ಥ. ಎರಡೆರಡು ತರ ಕಾಣ್ತಿರ್ತೀನಿ, ಒಂದೇ ಸ್ಟೇಜ್ ಫುಲ್ ಬಿಟ್ಟು ಎರಡೆರಡು ಕಾಣ್ತಿರುತ್ತೆ. ಅದಕ್ಕಾಗಿ ಮತ್ತೆ ಮಾತಾಡಿ ನಿದ್ದೆಲ್ಲಿ ಹೋಗ್ಬಿಟ್ರೆ ಏನ್ ವಿಚಾರ ಪ್ರಯೋಜನ? ಹೊಸ ವರ್ಷಕ್ಕಾಗಿ ನಾವು ಸಿದ್ಧರಾಗೋದಕ್ಕೆ ಆಗುದಿಲ್ಲ. ಇಲ್ಲಿ ಹೇಳ್ತದೆ, ದೇವರು ನಮಗಿಟ್ಟಂತ ಒಂದು ಮೇರೆಯೊಳಗಿದ್ದು. ದೇವರು ನಮ್ಮನ್ನು ಮೇರೆ ಇಟ್ಟಿದ್ದಾರ? ಹಾಗಿದ್ರೆ ನಿಮಗೆ ದೇವರು ಯಾವ ಮೇರೆಯನ್ನ, ಎಷ್ಟೆಲ್ಲ ಲಿಮಿಟ್ ನನಗೆ ಇಟ್ಟಿದ್ದ ಅನ್ನೋದು ತಿಳ್ಕೊಳ್ತಾ ಇದ್ದೀರಾ? ಇವತ್ತು ಪ್ರಾರ್ಥನೆ ಮಾಡು, ದೇವರೇ ನೀನ್ ನನಗಿಟ್ಟಂತ ಮೇರೆಯನ್ನ ನಾನು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡು. ಮೇರೆ ಮೀನ್ಸ್ ಎಲ್ಲೆ. ನಾನು ಅನೇಕ ಸರಿ ಹೇಳಿದ್ದೀನಿ, ಮೊಬೈಲ್ ನೆಟ್ವರ್ಕ್ ಎಲ್ಲಿವರೆಗೆ ಸಿಗುತ್ತೆ ಅಂದ್ರೆ 5 ಪಾಯಿಂಟ್ 4 ಪಾಯಿಂಟ್ 3 ಪಾಯಿಂಟ್ ದೂರ ಹೋಗ್ತಾ ಸಣ್ಣದಾಗ ಒಂದು ಪಾಯಿಂಟ್ ಉಳ್ಕೊಳ್ಳುತ್ತೆ. ಅದನ್ನೂ ದಾಟದಾಗ ನಾಟ್ ರೀಚಬಲ್ ಅಂದ್ರೆ ಆ ಮೇರೆಯನ್ನ ತಪ್ಪಿ ಹೋಗ್ಬಿಟ್ಟಿದೀಯಾ ಅಂತ. ದೇವರೊಂದು ಮೇರೆಯನ್ನು ಇಟ್ಟಿದ್ದ. ಆ ಮೇರೆಯೊಳಗೆ ಇರುವವರೆಗೂ ನಿನ್ನ ಕೃಪೆ ತೋರಿಸ್ತಾನೆ ಇರ್ತಾರೆ. ಆ ಮೇರೆ ದಪ್ಪು ಬಿಟ್ರೆ, ಆ ತಪ್ಪಿಟ್ಟು ದಾಟಿ ಮುಂದೆ ಹೋಗ್ಬಿಟ್ರೆ ನಮ್ಮ ಕೃಪೆ ಇರೋದಿಲ್ಲ, ಭ್ರಷ್ಟತನ ಕೇಳಿಬಿಡ್ತೇವೆ. ಆದ್ರೆ ಈ ವರಗಳನ್ನು ಉಪಯೋಗಿಸೋದ್ರಲ್ಲಿ ಗಮನಿಸರಿ. ಪರಿಶುದ್ಧಾತ್ಮನ ವರವನ್ನು ಹೊಂದಿಕೊಂಡಂತವ್ರೆ, ಅನ್ಯ ಭಾಷೆ ವರವನ್ನು ಹೊಂದಿಕೊಂಡಂತವ್ರೆ, ನೀನು ಮಿತಿ ಮೀರಿ ನೀನು ಮಾತನಾಡ್ಲಿಕ್ಕೆ ಹೋಗ್ಬಾರ್ದು. ಸಭೆಯಲ್ಲಿ ಪ್ರಾರಂಭದಲ್ಲಿ ಹೊಂದ್ಕೊಳ್ಳಿಕ್ಕೆ ಇಂಥ ಒಂದು ಕಾರ್ಯವನ್ನು ನಡೆಸಿದ್ದೀನಿ ನಾನು ಉಪವಾಸದಲ್ಲಿ. ಇದು 3ನೇ ಒಂದು ಉಪವಾಸ. ಪ್ರತಿ ಭಾನುವಾರ ನಾನು ಇಲ್ಲಿ ಅನ್ಯ ಭಾಷೆ ಮಾತಾಡ್ತೀನಿ, ಮಾತನಾಡಬಾರ್ದು. ಯಾರಾದ್ರೂ ಕೇಳಿಸ್ಕೊಂಡಿರೋ ಹೊರಗಡೆ ಗೊತ್ತಾದ್ರೂ ನೋ ಪ್ರಾಬ್ಲಮ್. ಬಟ್ ಬೈಬಲ್ ಹೇಳ್ತದೆ, ಸಭೆಯಲ್ಲಿ ಅರ್ಥವಾಗದ ಭಾಷೆಯನ್ನು 1000 ಮಾತುಗಳು ಆಡೋದಕ್ಕಿಂತ ಅರ್ಥವಾಗುವಂತ 4 ಮಾತುಗಳನ್ನ ಆಡಿ ಜನರನ್ನ ಸಂತೈಸೋದೇ ನನಗೆ ಇಷ್ಟ ಅಂತ ಪೌಲ ಬರೀತಾರೆ. ನೀವು ವೈಯಕ್ತಿಕವಾಗಿ ಅನ್ಯ ಭಾಷೆಯನ್ನು ಮಾತಾಡಬೇಕು. ಅನ್ಯ ಭಾಷೆ ವರವು ನಾವು ಉಪವಾಸ ಹೇಳಿದ್ದೀನಿ, ಹಿಂದಿನ ವಾರ ಹೇಳಿದ್ದೀನಿ. ಅನ್ಯ ಭಾಷೆ ವರವು ಯಾವುದಕ್ಕೋಸ್ಕರ ಕೊಡಲ್ಪಡುವಂಥದ್ದು ಅಲ್ಲ. ಅನ್ಯ ಭಾಷೆ ವರ ಯಾರಿಗಾಗಿ? ನನ್ನ ಭಕ್ತಿವೃದ್ಧಿಗಾಗಿ. ಎಲ್ಲಾ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ, ಅನ್ಯ ಭಾಷೆ ನನ್ನ ಭಕ್ತಿವೃದ್ಧಿಗಾಗಿ. ಕೆಲವರಲ್ಲಿ ವರಗಳು ಕೊಟ್ಟಿದ್ದಾರೆ, ಅನ್ಯ ಭಾಷೆ ಇಲ್ಲ. ನೀವು ಕನ್ಫ್ಯೂಸ್ ಆಗಬೇಡಿ. ವರಗಳಲ್ಲಿ ಅದೊಂದು ವರ ಅಷ್ಟೇನೆ. ಬಟ್ ಅದೂ ವರ ಬೇಕಾ ನೀವು ಅಪೇಕ್ಷೆ ಪಡಿ, ತಪ್ಪಲ್ಲ. ಯಾಕೆಂದ್ರೆ ಅಶ್ವಿನಿ ಹೇಳ್ತಾ ಇದ್ರು, ನನ್ನೊಳಗೆ ಬಂದಂತ ಅದೇ ಭಾರ. ನಾನು ಯಾವುದೇ ಭಾಷೆಯಲ್ಲಿ ದೇವರನ್ನ ಪ್ರಾರ್ಥಿಸಿದ್ರೆ ಸೈತಾನ್ ಕೇಳಿಸ್ಕೊಳ್ತಾನೆ, ಅದಕ್ಕೆ ವಿರುದ್ಧವಾದಂತ ಹೋರಾಟಗಳು ಬರ್ತಾನೆ. ಆದ್ರೆ ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಸೈತಾನ್ಗೆ ಅದೇನಾಗಲ್ಲ, ಅರ್ಥ ಆಗುತ್ತೆ. ನೆನ್ನೆ ನಮ್ಮ ಇಮ್ರಾನ್ ಉಪವಾಸ ಪ್ರಾರ್ಥನೆ ಬಂದಿದ್ದಂತ ಇಮ್ರಾನ್ ಹೇಳ್ತಾ ಇದ್ರು, ಮುಸ್ಲಿಂ ಕುಟುಂಬದ ಅನೇಕ ವಿಧವಾದ ಹೋರಾಟ, ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗಿದೆ. ಏನಂತ? ಯಾಕೋ ನಿನ್ನ ನಮಾಜಿಗೆ ಸರಿಯಾಗಿ ಬರ್ತಿಲ್ವಲ್ಲ ಅಂತ.
ಅವ್ನು ನಮಾಜ್ಗೆ ಹೋಗ್ತಿಲ್ಲ. ನಮ್ಮ ಸಹೋದರ ಯಾವಾಗ ದೇವರನ್ನ ಕಂಡುಕೊಂಡ್ರು ನಮಾಜ್ಗೆ ಹೋಗೋದು ಬಿಟ್ಟಿದ. ನಮಾಜ್ಗೆ ಹೋಗ್ತಿಲ್ಲ ಅನ್ನೋ ಒಂದು ಹೋರಾಟ. ಇವತ್ತು ಶನಿವಾರ 4th ಸಾಟರ್ಡೆ ರಜೆ ಇದೆ, ಕಾಲೇಜಿಗೆ ಅಂತ ಹೇಳ್ಬಿಟ್ಟು ಚರ್ಚಿಗೆ ಉಪವಾಸ ಪ್ರಾರ್ಥನೆ ಬಂದಿದ್ದಾರೆ. ಅವ್ರು ಹೇಳ್ತಿದ್ದಾರೆ ನನ್ನೊಳಗೆ ಅರಿವಿಲ್ಲದೆ ಕಣ್ಣೀರು, ಯಾಕೆ ಅಳ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಹಾಡಕ್ಕಾಗ್ತಿಲ್ಲ, ನಾನು ಅಳ್ತಾ ಇದ್ದೀನಿ ಪಾಸ್ಟರ್, ಅಳ್ತಾ ಇದ್ದೀನಿ, ತುಂಬಾ ಅಳ್ತೀನಿ ಅಂತ ಹೇಳಿ ಮಧ್ಯಾಹ್ನ ಬಂದ ನನ್ನ ಜೊತೆ ಬೆಳಿಗ್ಗೆ ಬಂದು ನನ್ನ ಶೇರ್ ಮಾಡ್ಕೊಂಡು. ಪರಿಶುದ್ಧಾತ್ಮನು ನಮ್ಮಲ್ಲಿ ಬಂದರೆ ಏನೆಲ್ಲ ಕಾರ್ಯಗಳಾಗ್ತದೋ ಅದಕ್ಕೆ ನಮ್ಮನ್ನು ಬಿಟ್ಟು ಕೊಡಬೇಕು. ಆದರೆ ನಮ್ಮಲ್ಲಿ ಮಿತಿ ಇರಬೇಕು. ಅನ್ಯ ಭಾಷೆಯನ್ನು ನೀವು ಪ್ರಾರಂಭ ಹೊಂದಿಕೊಂಡ ನಂತರ ಹೋಗ್ತಾ ನೀನು ಅನ್ಯ ಭಾಷೆಯ ಹೊರ ಯಾರನ್ನು ಡಿಸ್ಟರ್ಬ್ ಮಾಡಬಾರ್ದು. ಏನ್ ಮಾಡಬಾರ್ದು? ಡಿಸ್ಟರ್ಬ್ ಮಾಡಬಾರ್ದು. ನೀನು ಮೆಲು ನುಡಿಯಲ್ಲಿ ಮಾತನಾಡಬೇಕು. ಪರಿಶುದ್ಧಾತ್ಮನು ಪಾರಿವಾಳಕ್ಕೆ ಹೋಲಿಸಿದ್ದಾನೆ, ಹೌದಾ? ನಾನು ಕಿರುಚಿದ್ರೆ ಮಾತ್ರ ಪರಿಶುದ್ಧಾತ್ಮ ಕೇಳುತ್ತಾ? ನಾನು ಮೌನವಾಗಿ ಮೆಲು ನುಡಿಯಿಂದ ಮಾತನಾಡಿದ್ರು ಅದು ಸೌಮ್ಯ ಸ್ವಭಾವವುಳ್ಳಂತ ಪಾರಿವಾಳಕ್ಕೆ ಹೋಲಿಸಲ್ಪಟ್ಟಿದ್ದಾರೆ ಪರಿಶುದ್ಧಾತ್ಮ. ಸಾಧು ಸ್ವಭಾವಕ್ಕೆ ಉಳ್ಳಂತಹ ಕುರಿಮರಿಗೆ ಹೋಲಿಸಲ್ಪಟ್ಟಿದ್ದಾರೆ ಯೇಸು ಕ್ರಿಸ್ತರು, ಹೌದಾ? ಯೇಸು ಸ್ವಾಮಿ ಯಾರು ಹೋಲಿಸಿದ್ದಾರೆ? ಸಾಧು ಸ್ವಭಾವವುಳ್ಳಂತಹ ಕುರಿಮರಿಗೆ. ಮೃದು ಸ್ವಭಾವವುಳ್ಳಂತಹ ಪಾರಿವಾಳಕ್ಕೆ ಪರಿಶುದ್ಧಾತ್ಮನ ಹೋಲಿಸಿದ್ದಾರೆ. ಇಂತಹ ರೀತಿಯಲ್ಲಿ ನಮ್ಮ ಪ್ರಾರ್ಥನಾ ಜೀವಿತ, ನಮ್ಮ ಆತ್ಮಿಕತೆ, ನಮ್ಮ ಆರಾಧನೆ ನಾವು ಮುಂದುವರಿಸ್ತಾ ಹೋಗ್ಬೇಕು. ಪ್ರಾರಂಭದಲ್ಲಿ ಬಂದಾಗ ಎತ್ತಿ ಎಸೆಯಲ್ಪಡ್ತಾರೆ. ಅಪೊಸ್ತಲಕೃತ್ಯ 2:17 ವರ್ಷದಲ್ಲಿ ಓದೋದಾದ್ರೆ 4ನೇ ವರ್ಷದಲ್ಲಿ ಅವರು ಮಾತನಾಡಿದಂಥ ಸಪ್ಪಳವನ್ನ ಕೇಳಿ ಊರಿನ ಜನರೆಲ್ಲರೂ ಬಂದು ನಿಂತ್ಕೊಂಡ್ರಂತೆ. ಇದು ಪ್ರಾರಂಭ. ಅಪೊಸ್ತಲಕೃತ್ಯ 2ನೇ ಅದ್ರ 4ನೇ ವರ್ಷ ಓದ್ ನೋಡ್ರಿ. ಎಲ್ಲ ನನ್ನ ಜೊತೆ ಇದ್ದೀರಾ? ಅವರ ಅನ್ಯ ಭಾಷೆಯನ್ನು ಮಾತಾಡೋದನ್ನು ಕೇಳಿ ಜನ ಎಲ್ಲ ಏನ್ ಮಾಡಿದ್ರಂತೆ? ಆ ಸಪ್ಪಳವಾಗೋದನ್ನೆಲ್ಲ ಎಲ್ಲ ಜನ ಬಂದು ನೋಡಿ ಬೆರಗಾದ್ರಂತೆ. ಈ ರೀತಿ ಮಾತಾಡ್ತಿದ್ರು. ಇದು ಪ್ರಾರಂಭ ಅಷ್ಟೇ. ಅದಾದ ನಂತರ ಅನ್ಯ ಭಾಷೆ ಮಾತಾಡೋ ಅಪೊಸ್ತಲರ ವಿಷಯ ಓದಿ ನೋಡಿ ಅದಕ್ಕೆ ಜನ ಆಶ್ಚರ್ಯಪಟ್ಟನ್ನ ನೋಡಿ. ಕಾರಣ ಅವ್ರು ಮೆಲು ನುಡಿಯಲ್ಲಿ ಮಾತನಾಡ್ತಾ ತನ್ನ ಭಕ್ತಿರುದಿನ ತಾನು ಹೆಚ್ಚಿಸ್ಕೊಳ್ತಾ ಅನ್ಯ ಭಾಷೆಯನ್ನು ಮಾತನಾಡ್ತಾ ಹೋಗ್ತಿದ್ರು. ಈ ಅರಿವಿನಲ್ಲಿ ನೀವು ಅನ್ಯ ಭಾಷೆಯವರ ಬರೋನ್ನ ಕೇಳಿ. ಸಭೆಯಲ್ಲಿ ಅನ್ಯ ಭಾಷೆ ಮಾತನಾಡ್ತಕ್ಕಂಥವರೇ, ನಿನ್ನ ಭಕ್ತಿರುದ್ಧಿಗಾಗಿ ನೀನು ಮಾತನಾಡ್ಕೊ. ಆದ್ರೆ ಮನೆಗೆ ಹೋದ್ಮೇಲೆ, ಕೆಲಸ ಮಾಡುವಾಗ, ತಿರುಗಾಡುವಾಗ, ಪ್ರಯಾಣ ಮಾಡುವಾಗ ಹೆಚ್ಚಾಗಿ ನನ್ನ ಬಾಯಲ್ಲಿ ಅನ್ಯ ಭಾಷೆ ಹೊರಡಬೇಕು. ಆಮೇಲೆ ಅದ್ರಲ್ಲಿ ಏನಾಗುತ್ತೆ ಹೇಳಿ? ನನ್ನ ಭಕ್ತಿ ವೃದ್ಧಿ ಆಗ್ತಾ. ನಿಮ್ಮೊಬ್ಬೊಬ್ಬರ ಭಕ್ತಿ ವೃದ್ಧಿ ಆಗ್ಬೇಕಾ? ಹೆಚ್ಚಾಗಿ ಅನ್ಯ ಭಾಷೆಯನ್ನು ಮಾತನಾಡಿ. ಹಲ್ಲೆಲೂಯಾ. ಮತ್ತೊಬ್ಬರಿಗೆ ತಲೆ ನೋವು ಕೊಡುವಂತಹ, ಮತ್ತೊಬ್ಬರನ್ನ ಕನ್ಫ್ಯೂಸ್ ಮಾಡುವ ರೀತಿಯಲ್ಲಿ ಮತ್ತೆ ಅನ್ಯ ಭಾಷೆ ಇರಬಾರ್ದು. ಓಕೆ, ಕೆಲವು ಸಭೆಗಳು ಅದಿದೆ, ಕೆಲವು ವ್ಯಕ್ತಿಗಳನ್ನು ಮಾಡ್ತಾರೆ, ಅನ್ಯ ಭಾಷೆ ಮಾತಾಡಿ ನೋ ಇಲ್ಲ, ನಾನು ಈ ಉಪವಾಸದಲ್ಲಿ ಅನ್ಯ ಭಾಷೆ ವರದಲ್ಲಿ ಅನೇಕರನ್ನು ಹೊಂದಿಕೊಳ್ಳಿಕ್ಕೋಸ್ಕರ ಪ್ರೇರೇಪಿಸಿದ್ದೇನೆ ಹೊರತು ಸಭೆಯಲ್ಲಿ ಹೆಚ್ಚಾಗಿ ಅದರ ಮಾತನಾಡಬಾರ್ದು. ಒಂದು ವೇಳೆ ಮಾತನಾಡಬೇಕು ಅಂದ್ರೆ ಒಬ್ಬರು ಬಯಸರು ಯಾರಾದರೂ ಆ ಅನ್ಯ ಭಾಷೆಯ ವರದ ಅರ್ಥವನ್ನು ಹೇಳುವಂತ ಕೃಪೆಯನ್ನು ಕೊಡು ಸ್ವಾಮಿ, ಆ ವರದಿಂದ ನಾನು ತುಂಬಿಸು ಸ್ವಾಮಿ ಅಂತ ಕೇಳಿ. ಹಲ್ಲೆಲೂಯಾ. ಪ್ರವಾದನೆ ವರ ಹೊಂದಿಕೊಂಡಂತವರೇ ನೀವು ಕೇಳ್ರಿ, ನಿಮಗೆ ಸಿಗುವುದು ಬಹಳ ಸುಲಭ. ಯಾವುದು? ಅನ್ಯ ಭಾಷೆಯ ವರದ ಅರ್ಥವನ್ನ ಹೇಳುವಂತ ಕೃಪೆಯನ್ನ ದೇವರು ಕೊಡ್ತಾನೆ. ದೇವರ ಅಪೇಕ್ಷೆ ಪಡಿ, ದೇವರ ಅನ್ಯ ಭಾಷೆ ವರವನ್ನ ಅರ್ಥ ಹೇಳುವಂತ ಕೃಪೆಯನ್ನು ಕೊಡು ಎಂಬುದಾಗಿ. ಸರಿ, ಮುಂದೆ ಓದ್ತೀನಿ, ಗಮನಿಸ್ರಿ. 13ನೇ ವಚನ. ಈ ಮೇರೆಯೊಳಗಿದ್ದು ನಿಮ್ಮ ಪರ್ಯಂತರಕ್ಕೂ ಬಂದಿದ್ದೇವೆ. ಪೌಲ ಹೇಳ್ತಿದ್ದಾನೆ, ನನಗೊಂದು ದೇವರ ಮೇರೆ ಇಟ್ಟಿದ್ದಾರೆ, ನಾನು ಆ ಮೇರೆಯನ್ನ ತಪ್ಪಿ ಹೋಗದೆ ಆ ಮೇರೆಯೊಳಗೆ ಇದ್ದುಕೊಂಡೆ ನಿಮ್ವರೆಗೂ ನಾನು ಬಂದಿದ್ದೇನೆ. ಅಪೊಸ್ತಲ ಪೌಲ ಎಲ್ಲೆಲ್ಲ ಹೋಗಿ ಸೇವೆ ಮಾಡ್ತಿದ್ದಾನೋ, ವರಗಳ ಬಗ್ಗೆ ಮಾತಾಡ್ತಿದ್ದಾನೋ. ಅಪೊಸ್ತಲ ಕೃತ್ಯದಲ್ಲಿ ಕೊರಿಂಥ ಪತ್ರಿಕೆಯಲ್ಲಿ ಅನೇಕರಿಗೆ ವರ ಇತ್ತು, ಆದರೆ ಆ ವರಗಳನ್ನ ಕ್ರಮವಿಲ್ಲದೆ ನಡೆಸ್ತಾ ಇದ್ರು. ಕ್ರಮವಿರಲಿಲ್ಲ. ಪೌಲನು ಅದನ್ನ ಕ್ರಮಪಡಿಸಬಹುದು. ಅದು ಕೂಡ ಹೇಗೆ ಹೇಳ್ತಿದ್ದಾನೆ, ನನಗೊಂದು ದೇವರ ಮೇರೆ ಇಟ್ಟಿದ್ದಾರೆ, ಆ ಮೇರೆಯೊಳಗೆ ಇದ್ದುಕೊಂಡು ನಾನು ನಿಮ್ಮವರೆಗೂ ಬಂದಿದ್ದೇನೆ. ಹಾಗೆ ಅರ್ಥ ಏನು ಗೊತ್ತಾ? ಮೇರೆಯೊಳಗಿದ್ರೆ ನೀನು ಮಿತಿಯನ್ನು ಮೀರಲಿಲ್ಲ ಅಂದ್ರೆ ನಿಮ್ಮನ್ನ ಈ ವರಗಳಿಂದ ತೆಗೆದುಕೊಂಡು ಅನೇಕ ಕಡೆ ಉಪಯೋಗಿಸ್ಲಿಕ್ಕೆ ಹೋಗ್ತಾರೆ. ಮತ್ತೆ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋದು ಗಮನ ಇಟ್ಟು ಕೇಳಿಸ್ಕೊಳ್ರಿ. ನನಗೆ ದೇವರೊಂದು ಮೇರೆ ಇಟ್ಟಿದ್ದಾರೆ, ನನಗೊಂದು ಮಿತಿ ಇಟ್ಟಿದ್ದಾರೆ, ಆ ಮಿತಿ ಒಳಗಿದ್ದುಕೊಂಡೇ ನಾನು ಕಾರ್ಯವನ್ನು ಮಾಡ್ತೀನಿ ಅನ್ನೋದಾದ್ರೆ ನಿಮ್ಮನ್ನ ದೇವರು ಅನೇಕ ಕಡೆ ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಎಷ್ಟೋ ಜನ ವರಗಳನ್ನು ಹೊಂದಿಕೊಂಡು ನಾನತ್ವಕ್ಕೆ ಒಳಗಾಗಿ ನನಗೆ ಗೊತ್ತು ಅನ್ನೋ ಮನೋಭಾವನೆಯಿಂದ ಹೋಗಿ ಅನೇಕ ಸ್ಥಳವಾಗಿ ಕುಗ್ಗಿಸಲ್ಪಟ್ಟು ಆ ವರಗಳಿಂದ ಉಪಯೋಗವಾಗದೆ, ಸೇವೆಯಲ್ಲಿ ಉಪಯೋಗವಾಗದೆ ನಷ್ಟಗಳನ್ನು ಹೊಂದಂತ ಅನೇಕ ದೇವ ಜನರನ್ನ, ಸೇವಕರನ್ನ ನಾನು ನೋಡಿದ್ದೇನೆ. ನಿನ್ನೆ ಚಕ್ರೇಶ್ ಪಾಸ್ಟ್ ಕೂಡ ಹೇಳ್ತಿದ್ರು, ಚಕ್ರೇಶ್ ಏನಂತ, ಚಾಮರಾಜನಗರದಲ್ಲಿ ಎಷ್ಟೋ ಬೇಡ ಬಿಡಿ, ಆನ್ಲೈನ್ ಇದೆ, ಅದು ಅಪ್ಲೋಡ್ ಮಾಡ್ತೀವಿ, ಬೇಡ. ಅನೇಕರು ಸೋತೋಗಿದ್ದಾರೆ. ಅದರಿಂದ ದಯಮಾಡಿ ದೇವರೇ, ನನಗೊಂದು ಮಿತಿಯನ್ನು ಇಟ್ಟಿದ್ದೀನಿ, ನನಗೊಂದು ಮೇರೆಯನ್ನು ಇಟ್ಟಿದ್ದೀನಿ, ಆ ಮೇರೆಯೊಳಗೆ ಇದ್ದುಕೊಂಡು ನಾನು ನಿನಗೋಸ್ಕರ ಎಲ್ಲವನ್ನ ಮಾಡಿ ನನಗೆ ಸಹಾಯ ಮಾಡಿ. ಈ ಹೊಸ ವರ್ಷ ಪ್ರಾರಂಭವಾಗಿ ಬರೀರಿ, ದೇವರೇ ನೀನು ನನಗಿಟ್ಟು ನನ್ನ ಮೇರೆಯೊಳಗೆ ಇದ್ದುಕೊಂಡು. ಎಷ್ಟು ಸಾರಿ ಇಲ್ಲಿ ಮೇರೆ ಅಂತ ಬರೆದಿ ಅದನ್ನು ಕೌಂಟ್ ಮಾಡ್ಕೊಡಿ. ಆಮೇಲೆ 14ನೇ ವಚನ,
14ನೇ ವಚನ ಓದಿ ನೋಡಿ. ನಾವು ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಇತರರಿಗಿಂತ ಮೊದಲು ನಿಮ್ಮ ಬಳಿಗೆ ಬಂದದರಿಂದ ನಿಮ್ಮ ಮೇಲೆ ಅಧಿಕಾರವಿಲ್ಲದವರಂತೆ ಮೇರೆಯನ್ನು ಅತಿಕ್ರಮಿಸಿದವರಲ್ಲ. ಈ ಕೊರಿಂಥ ಸಭೆಗೆ ಸುವಾರ್ತೆ ಸಾರದಲ್ಲಿ ಯಾರು ಗೊತ್ತಾ? ಪೌಲ. ಇಲ್ಲಿ ಹೇಳ್ತಿದ್ದಾರೆ, ಮುಂಚಿತವಾಗಿ ನಾನು ಬಂದೆ. ಪೌಲ ಹೇಳ್ತಿದ್ದಾನೆ, ಫಸ್ಟ್ ಬಂದು ಇಲ್ಲಿ ಸುವಾರ್ತೆಯನ್ನು ಸಾರಿ ಕಾರ್ಯಗಳನ್ನ ಮಾಡ್ತಿದ್ದಾರೆ, ಸಭೆಯನ್ನು ಕಟ್ಟಿದ್ದಾರೆ. ಆದ್ರೆ ಇವರು ಮತ್ತೊಂದು ಕಡೆ ಹೋದಾಗ ಬೇರೆ ಸೇವಕರುಗಳು ಈ ಸ್ಥಳಕ್ಕೆ ಬಂದ್ಬಿಟ್ರು. ನನ್ನ ಜೊತೆ ಬೇರೊಬ್ರು ಈ ಜಾಗಕ್ಕೆ ಬಂದ್ಬಿಟ್ರು. ಈ ಜಾಗಕ್ಕೆ ಬಂದು ಅಧಿಕಾರ ಚಲಾಯಿಸ್ತಾರೆ. ನೀವು ನಮ್ಮ ವಿಶ್ವಾಸಿಗಳು, ನೀವು ನಮ್ಮ ಜನ ಅಂತೇಳಿ ಅಧಿಕಾರ ಚಲಾಯಿಸ್ತಿದ್ದಾರೆ. ಪೌಲ ಹೇಳ್ತಿದ್ದಾನೆ, ನನಗೊಂದು ಮೇರೆ ಇದೆ, ಆ ಮೇರೆಯೊಳಗೆ ಇದ್ದುಕೊಂಡು ಈ ಕಾರ್ಯವನ್ನು ಮಾಡ್ತಿದ್ದೀನಿ. ಹಾಗಂತ ನಾನು ಎಲ್ಲರಿಗಿಂತ ನಿಮಗೆ ಮುಂಚಿತವಾಗಿ ಬಂದವನೇ, ಆದ್ರೂ ನಾನು ಏನ್ ಮಾಡೋದ್ರ ಮೇಲೆ ಅಧಿಕಾರ ನಡೆಸಬಾರದು ಅಂತ ಹೇಳಿ ನಾನು ಒಂದು ಮೇರೆ ಇದೆ. ನೋಡಿ ಮತ್ತೆ 14ನೇ ವಚನ. ನಾವು ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಇತರರಿಗಿಂತ ಮೊದಲು ನಿಮ್ಮ ಬಳಿಗೆ ಬಂದದರಿಂದ. ಇತರರಿಗಿಂತ ಅರ್ಥ ಏನು? ಬೇರೆಯವರು ಇವ್ರ ಬಳಿ ಬಂದ್ಬಿಟ್ಟಿದ್ದಾರೆ. ಈಗ ಅವ್ರಿಗಿಂತ ಮುಂದಾಗಿ ಏನ್ ಮಾಡಿರಂತ ಪೌಲ. ಹಾಗಿದ್ರೆ ಕೊರಿಂಥ ಸಭೆಗೆ ಫಸ್ಟ್ ಸುವಾರ್ತೆ ಹೇಳಿದವರು ಯಾರು? ನನ್ನ ಜೊತೆ ಇರ್ತಾರೆ. ಫಸ್ಟ್ ಸುವಾರ್ತೆ ಹೇಳಿದವರು ಯಾರು? ಪೌಲ. ಇತರರು ಬಂದ್ಬಿಟ್ಟಿದ್ದಾರೆ. ಈಗ ನಿಮ್ಮ ಬಳಿಗೆ ಬಂದದ್ರಿಂದ ನಿಮ್ಮ ಮೇಲೆ ಅಧಿಕಾರವಿಲ್ಲದವರಂತೆ ಮೇರೆಯನ್ನು ಅತಿಕ್ರಮಿಸಿದವರಲ್ಲ. ಅತಿಕ್ರಮಿಸಿ ನಿಮ್ಮನ್ನ ಇವತ್ತು ಮೊದಲದಾಗಿ ಸುವಾರ್ತೆ ಸಾರಿದ್ದೀನಿ ಪೌಲ. ಈಗ ಇತರರು ಬಂದ್ಬಿಟ್ಟಿದ್ದಾರೆ. ನಿಮ್ಮೆಲ್ಲ ಅಧಿಕಾರ ಇಲ್ಲ ಅಂತ ಬಿಟ್ಟು ಬಿಡಲ್ಲ ನಾನು ನಿಮ್ಮನ್ನ. ಈಗ ಇನ್ನೊಬ್ರು ಬಂದಿರ್ಬೋದು ಪಾಸ್ಟರ್ ಆಗಿ, ಇನ್ನೊಬ್ರು ಬಂದಿರ್ಬೋದು ಸೇವಕರಾಗಿ, ಆದ್ರೆ ನಿಮ್ಮ ಮೇಲೆ ನನಗೇನು ಅಧಿಕಾರ ಇರುವುದು ಅನ್ನೋದು ನಾನು ವ್ಯಕ್ತಪಡಿಸಿದ್ದಾರೆ. ಗಮನಿಸಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಒಬ್ಬ ವ್ಯಕ್ತಿ ಈ ಸಭೆಯನ್ನು ಬಿಟ್ಟು ಮತ್ತೊಂದು ಸಭೆಗೆ ಹೋದ ಅಂತ ಇಟ್ಕೊಳ್ಳಿ, ಈ ವಾಕ್ಯದ ಪ್ರಕಾರವಾಗಿ. ಆ ವ್ಯಕ್ತಿ ಆ ಪಾಸ್ ಜವಾಬ್ದಾರಿ ಅಂತಲ್ಲ. ಪೌಲ ಹೇಳ್ತಿದ್ದಾನೆ, ಅವರಿಗಿಂತ ಮುಂಚಿತವಾಗಿ ನಾನು ಬಂದದ್ರಿಂದ ನಿನ್ನ ಮೇಲೆ ಅಧಿಕಾರವಿಲ್ಲದವರಂತೆ ಮೇರೆಯನ್ನು ತಪ್ಪಿ. ಅಧಿಕಾರವಿಲ್ಲದವರಂತಲ್ಲ, ಆ ಮೇರೆಯನ್ನು ತಪ್ಪಿ ಅಧಿಕಾರ ಇಲ್ಲ ಅಂತ ಹೇಳ್ಬಿಡಲ್ಲ. ಆ ಮೇರೆಯೊಳಗೆ ಏನಿದೆ? ನಿನಗೆ ನನ್ನ ಮೇಲೆ ಅಧಿಕಾರ ಇದೆ, ನನ್ನ ಜನ ನೀನು, ನನ್ನ ಮೂಲಕ ಕರೆಯಲ್ಪಟ್ಟವು ನೀನು, ಆದ್ರೆ ನಿನ್ನ ಮೇಲೆ ಅಧಿಕಾರ ಇದೆ. ಆತನ ಬೆಳೆಸಬೇಕು, ಆತನ ರೂಪಿಸಬೇಕು, ಆತನ ಕಡೆ ತನ್ನ ನಿಲ್ಲಿಸಬೇಕು ಅನ್ನುವಂಥ ಕಾರ್ಯ ನನಗಿರೋದ್ರಿಂದ ಮೇಲೆ ತಪ್ಪಿ, ಗಮನಿಸ್ರಿ, ಅತಿಕ್ರಮಿಸಿದವರಲ್ಲ. ಆಗಿದ್ರೆ ಯಾರ ಬಗ್ಗೆ ಹೇಳ್ತಾನೆ ಅತಿಕ್ರಮಿಸಿದವರಂತ? ಇನ್ನೊಬ್ಬ ಪಾಸ್ಟರ್ನ, ಇನ್ನೊಬ್ಬ ಸೇವಕರನ್ನ ಅವರು ಅತಿಕ್ರಮಿಸ್ಬಿಟ್ಟಿದ್ದಾರೆ. ಬಟ್ ನಾನು ಮೇರೆಯನ್ನು ತಪ್ಪಿ ಬರೋದಿಲ್ಲ. ಅದಕ್ಕೆ ನೆಕ್ಸ್ಟ್ ವಚನ, ಇದು ನಮ್ಗೆ ಪ್ರಸಂಗ ಬೇಡಬಾರ್ದು, ಆದ್ರೂ 15ನೇ ವಚನ ಓದ್ತೀನಿ ನೋಡಿ. ನಾವು ಮೇಲೆ ತಪ್ಪಿ ಮತ್ತೊಬ್ಬರ ಪ್ರಯಾಸದ ಫಲವನ್ನು ತಕ್ಕೊಂಡು ಇವು ನಮ್ಮವು ಎಂದು ಹಿಗ್ಗುವವರಲ್ಲ. ಮತ್ತೊಬ್ಬರು ಸುವಾರ್ತೆ ಸಾರಂತ ವಿಶ್ವಾಸಿಗಳನ್ನ, ದೇವಜನರನ್ನ ಕದ್ದುಕೊಂಡು ಇವರು ನಮ್ಮವರು ಅಂತ ಹೇಳಬಾರ್ದಂತೆ. ಹಲ್ಲೆಲೂಯಾ. ಈ ರೀತಿಯಲ್ಲಿ ನಮಗೊಂದು ಎಲ್ಲದಕ್ಕೂ ಒಂದು ಮೇರೆ ಇದೆ. ಸೇವಕರಿಗೂ ಒಂದು ಮೇರೆ ಇದೆ, ವಿಶ್ವಾಸಿಗಳಾದ ನಿಮಗೊಂದು ಮೇರೆ ಇದೆ, ಪವಿತ್ರಾತ್ಮರ ವರಗಳನ್ನ ಹೊಂದಿಕೊಂಡಂಥವ್ರು ಒಂದು ಮೇರೆ ಇದೆ, ವರಗಳನ್ನ ಹೊಂದಿಕೊಳ್ಳದೆ ಇರ್ತಕ್ಕಂಥವ್ರು ಒಂದು ಮೇರೆ ಇದೆ, ತಾಳ್ಮೆ ಉಳ್ಳವರೊಂದು ಮೇರೆ ಇದೆ. ನಿನಗೆ ಒಂದು ವೇಳೆ ಕೋಪ ಬರುವಂತ ಕಾರಣ ಒಂದು ಮೇರೆ ಇದೆ. ಆ ಮೇರೆ ತಪ್ಪಬೇಡ, ಮೇರೆಯನ್ನು ತಪ್ಪಿ ಹೋಗ್ಬೇಡ. ಎಷ್ಟು ಲೆಕ್ಕಾಚಾರ ಎಷ್ಟು ಸಾರಿ ಮೇರೆ ಇದೆ ಗೊತ್ತಾ? ಎಲ್ಲೇ ಹುಡುಕ್ರಿ, ಅದಾದ್ಮೇಲೆ ಪ್ರಸಂಗ ಮುಗಿದ್ರೆ ಹುಡುಕ್ರಿ, ಎಷ್ಟು ಸಾರಿ ಮೇರೆ 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 ಅಂತ ಕೊಟ್ಟಿದ್ದಾರೆ ನನಗೆ. ನಾನು ಮೇರೆಯನ್ನು ತಪ್ಪಬಾರದು, ಆ ಎಲ್ಲೆಯನ್ನು ದಾಟಬಾರದು. ಇನ್ನು ನಿಮ್ಗೆ ಅರ್ಥ ಆಗಬೇಕಂದ್ರೆ ಮಿತಿಯನ್ನ ಮೀರಬಾರದು. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನಿಮ್ಮ ಮಿತಿಯನ್ನ ಮೀರಬೇಡಿ. ಹಾಗಾದ್ರೆ ಒಂದು ಪ್ರಶ್ನೆ ಉದ್ಭವ ಆಗುತ್ತದೆ. ಪವಿತ್ರಾತ್ಮನ ವರವನ್ನ ನಮಗೆ ಅಳತೆ ಮೀರಿ ನಮಗೆ ಕೊಟ್ಟಿಲ್ವಾ ಅಂತ ಕೆಲವರು ಪ್ರಶ್ನೆ ಆಗ್ತದೆ. ಬೈಬಲ್ ಹೇಳ್ತದ ನಿಮಗೆ ಅಳತೆ ಮೀರಿ ಪವಿತ್ರಾತ್ಮನ ವರವನ್ನು ಕೊಟ್ಟಿದ್ದೇನೆ ಅಂತ ಬೈಬಲ್ ಹೇಳ್ತದ? ಒಬ್ಬರ ಬಗ್ಗೆ ಹೇಳ್ತದೆ. ತೆಗೆದುಕೊಳ್ರಿ, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ಸ್ನಾನಿಕನಾದ ಯೋಹಾನನು ಹೇಳುವಂತ ಒಂದು ಮಾತು, 3ನೇ ಅಧ್ಯಾಯ ಅದರ 34ನೇ ವಚನ. ಯಾರನ್ನು ಕಳುಹಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ಯಾರ ಬಗ್ಗೆ ಹೇಳುವಂಥದ್ದು? ಯೇಸು ಕ್ರಿಸ್ತನಿಗೆ ಪರಿಶುದ್ಧಾತ್ಮನ ವರವನ್ನು ಹೆಂಗ್ ಕೊಟ್ರಂತೆ? ಅಳತೆ ಮೀರಿ. ಆದ್ರೆ ನಮಗೆ ಅಳತೆ ಉಳ್ಳವರ. ಪವಿತ್ರಾತ್ಮನ ವರ ನಮಗಿದೆಯಾ? ನಿಮಗೆ ಅಳತೆ ಇದೆ, ಒಂದು ಮಿತಿ ಇದೆ. ಆ ಮಿತಿಯನ್ನು ಮೀರಬೇಡ. ಯೇಸು ಸ್ವಾಮಿ ಏನಿಲ್ಲಂತೆ? ಮಿತಿ ಇರಲಿಲ್ಲ. ಮಿತಿ ಮೀರಿ, ಅಳತೆ ಮೀರಿ ಅವರಿಗೆ ಪರಿಶುದ್ಧಾತ್ಮನ ವರವನ್ನು ಕೊಟ್ಟರು. ಅವ್ರಿಗೆ ಹೇಗೆ ಬೇಕಾದ್ರೂ ನಡೆಸ್ಬೋದು. ಆದ್ರೂ ಕೂಡ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಗೊತ್ತಾ? ತನ್ನ ಯೋಚನೆಗೆ ನಡೆಯದೆ ತಂದೆ ಹೇಳ್ಕೊಟ್ಟ ಹಾಗೇನೆ ಅವ್ರು ಏನ್ ಮಾಡ್ತಿದ್ರು? ನಡೀತಾ ಇದ್ರು.
ಇವತ್ತು ನಾವು ಪವಿತ್ರಾತ್ಮರ ವರವನ್ನು ಹೊಂದಿಕೊಂಡಿರುವುದಾದರೆ, ನಾನು ಕಳೆದ ನಿನ್ನೆ ಉಪವಾಸ ಪ್ರಾರ್ಥನೆಗಳು ಹೇಳಿದ್ದೇನೆ, ನಿನಗೆ ವರಗಳಿದೆ ಅಂತ ಕನ್ಫರ್ಮ್ ಆಗುತ್ತಾ? ದೃಢ ತತ್ವ. ಅನೇಕರ ಬಳಿ ಹೋಗು, ರೋಗಿಗಳ ಬಳಿ ಹೋಗು, ದೆವ್ವ ಹಿಡಿದವರ ಬಳಿ ಹೋಗು, ಮೂಢನಂಬಿಕೆ ಉಳಿದ ಜನರ ಮಧ್ಯದಲ್ಲಿ ಹೋಗ್ರಿ, ವಿಗ್ರಹಾರಾಧಕರ ಬಳಿ ಹೋಗ್ರಿ, ತತ್ವಜ್ಞಾನಿಗಳ ಬಗ್ಗೆ ಬಳಿ ಹೋಗ್ರಿ, ಅವರ ಮಧ್ಯದಲ್ಲಿ ಕುರಿತು ದೇವರ ಕುರಿತು ಮಾತನಾಡ್ರಿ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗಿದ್ರೆ ಏನ್ ಮಾಡ್ಬೇಕಂತೆ? ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ. ಮೊದಲು ಚೆನ್ನಾಗಿರ್ತದೆ ಏನಂತ? ಹೃದಯದಲ್ಲಿ ನೊಂದವರು ಹೇರಳವು. ಹೌದಾ? ನಂಬ್ತೀರ ಇದನ್ನ? ಹೃದಯದಲ್ಲಿ ನೊಂದವರು ತುಂಬಾ ಜನ ಇದ್ದಾರ? ತುಂಬಾ ಜನ ಹಂಗ ನೆನೆಸಿಲ್ಲ. ನನ್ನ ಹೃದಯ ಈ ಲೋಕದಲ್ಲಿ ಯಾರು ಇಲ್ಲ ಅನ್ಕೊಂಡ್ರೆ ಇಲ್ಲ. ಹೃದಯದಲ್ಲಿ ನೊಂದವರು ತುಂಬಾ ಜನ, ಮುರಿದಂಥವ್ರು ತುಂಬಾ ಜನ. ನೀನು ಅಭಿಷೇಕಿಸಲ್ಪಡೋದು ಯಾಕೆ ಅಂದ್ರೆ, ದೇವರೇ ನನ್ನ ಅಭಿಷೇಕಿಸು, ನೊಂದ ಮುರಿದ ಹೃದಯವನ್ನು ಕಟ್ಟಿ ವಾಸಿ ಮಾಡಿ ನಾನು ಹೋಗ್ತೀನಿ. ಈ ಮನಸ್ಸುಳ್ಳವರು ಬೇಗ ಹೊಂದ್ಕೊತಾನೆ. ಕೆಲವರು ಸಂಕೋಚ ಪಡ್ತಾರೆ, ನಾನು ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊಂಡಲ್ಲ. ದೇವರು ಅಷ್ಟೇ, ನಾನು ಹಿಂಗೆ ಕೊಡಬೇಕು, ನನಗೂ ಬೇಜಾರು ಮಗನೇ, ಬೇಸರ ಪಟ್ಕೋಬೇಕು. ನೀನು ನುಡಿ, ನೀನು ಮಾತನಾಡು, ನೀನು ಸಂತೈಸು, ಉಳಿದ ಕಾರ್ಯನ ಪರಿಶುದ್ಧಾತ್ಮನು ನೋಡ್ಬೇಕು. ಹಲ್ಲೆಲೂಯಾ. ಆದ್ರಿಂದ ಮಿತಿ ಮೀರಿ ಒಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತನಿಗೆ ಮಾತ್ರವೇ. ಆತನಲ್ಲಿ ಸರ್ವ ಸಂಪೂರ್ಣತೆಯ ಅಡಗಿದೆ ಎಂಬುದಾಗಿ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ ಇರ್ತದೆ. ಸರ್ವ ಸಂಪೂರ್ಣತೆಯು ಆತನಲ್ಲಿ ಅಡಕವಾಗಿದೆ. ಆತನ ಸರ್ವ ಸಂಪೂರ್ಣನು, ನಾವು ಮಿತಿಯುಳ್ಳವರು. ಎಷ್ಟೇ ನಾವು ಬೆಳೆದ್ರು, ಎಷ್ಟೇ ವರ್ಷ ವಿಶ್ವಾಸಿಯಾಗಿದ್ದರು, ಎಷ್ಟೇ ವರ್ಷ ಬೈಬಲ್ ಓದಿದ್ರು, ನಮಗೊಂದು ಮಿತಿ ಇದೆ. ಅಷ್ಟನ್ನು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಮೀರಿ ನಾವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನಮ್ಮ ಮಿತಿಯನ್ನು ಮೀರಿ ಏನ್ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ನಾನು ಬ್ರೈನ್ ಬಗ್ಗೆ ನಾನು ರಾತ್ರಿ ಥಿಂಕ್ ಮಾಡ್ತಾ ಇದ್ದೆ. ಬ್ರೈನ್ ನೋಡಿದ್ದೀರಾ? ಯಾಕೆ ಒಬ್ಬ ಸಹೋದರಿ ಹೇಳಿದ್ರು, ನನಗೆ ಬ್ರೈನ್ ತೋರಿಸಿದ್ರು ಪಾಸ್ಟರ್ ದೇವರು ಅಂತ. ಬ್ರೈನ್ ಎಷ್ಟು ಆ ನರಗಳಿದೆಯಲ್ವಲ್ಲಿ, ಅದು ಎಷ್ಟು ಉದ್ದ ಇದೆ ಗೊತ್ತಾ ನಿಮಗೆ? 8,600 ಲಕ್ಷ. ಮತ್ತೆ ಹೇಳ್ತೀನಿ, 8,600 ಲಕ್ಷ ಕಿಲೋಮೀಟರ್, ಲಕ್ಷ ಉದ್ದ ಇದೆ. ಅಂದ್ರೆ ಅದನ್ನ ಒಂದಕ್ಕೊಂದು ಜೋಡಿಸ್ಕೊಂಡು ಬಂದ್ರೆ ಆ ನರನ, ಮೆದುಳಿರ್ತಕ್ಕಂಥ ನರನ, ಈ ಪ್ರಪಂಚವನ್ನ 3 ಸುತ್ತಬಹುದಂತೆ. ನಿಮ್ಮ ಮೆದುಳು ಎಷ್ಟು ಕೆಜಿ ಇದೆ ಗೊತ್ತಾ? ಎಷ್ಟು? 1200 ಗ್ರಾಮ್ ಇದೆ. ಗುಡ್, ಸ್ವಲ್ಪ ಹತ್ರಕ್ಕೆ ಬಂದಿದ್ದಾರೆ. ನಿಮ್ಮ ಮೆದುಳು ಎಷ್ಟು ಗ್ರಾಮ್ ಇದೆ? 1200 ಗ್ರಾಮ್. ಅಂದ್ರೆ ಅರ್ಥ ಏನು? 1 kg 200 ಗ್ರಾಮ್ ಇದೆ ನಿಮ್ಮ ಮೆದುಳು. ಇಷ್ಟನ್ನ ನೋಡಿ, ಯೋಚನೆ ಮಾಡ್ರಿ. ಸುವಾರ್ತೆ ಹೇಳುವಾಗ ಯೂಸ್ ಮಾಡ್ಕೊಳ್ರಿ. ಏನು ಇಲ್ಲದ್ರಿಂದ ಉಂಟಾಯ್ತು ಲೋಕ ಅಂತ ಹೇಳ್ತಾರೆ. ಮಂಗನಿಂದ ಇದು ಯಾವಾಗಿಂದ ಪ್ರಾರಂಭ ಆಯ್ತು ಗೊತ್ತಾ? ಮಂಗನಿಂದ ಮಾನವ ಅನ್ನೋದು ಸೈನ್ಸ್ ಇಂದ ಯಾವಾಗಿಂದ ಗೊತ್ತಾ? 150 ವರ್ಷಗಳಿಂದ ಮಾತ್ರ ಇದು ಪ್ರಾರಂಭ ಆಗುತ್ತೆ. ಅದು ಹಿಂದೆ ಗೊತ್ತಿರಲಿಲ್ಲ ಜನಕ್ಕೆ, ಮಂಗನಿಂದ ಮಾನವ ಅಂತ. 120 150 ವರ್ಷದಿಂದ ಮಾತ್ರವೇ ಇದು ಗೊತ್ತಾಗಿದ್ದು. ಈ ಮೆದುಳು ಎಷ್ಟರ ಮಟ್ಟಿಗೆ ದೇವರು ರೂಪಿಸಿದ್ದಾರೆ, ಅದರ ಕಾರ್ಯ ಹೇಗೆಲ್ಲ ಕಾರ್ಯಗತಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಇನ್ನೊಂದು ಟಾಪಿಕ್ ತಗೊಂಡು ಅದನ್ನು ಮಾತನಾಡ್ತೀನಿ. ಎಷ್ಟು ಉದ್ದ ಇದೆಯಂತೆ ನಮ್ಮ ಮೆದುಳಿನ ನರಸ್ಗಳೆಲ್ಲ? 8,600 ಲಕ್ಷ 8,600 ಲಕ್ಷ ಕಿಲೋಮೀಟರ್ ಉದ್ದ ಇದೆ. ಹಾಗಿದ್ರೆ ನಮ್ಮ ಪ್ರಪಂಚವನ್ನ 3 ಸಾರಿ ಅದರಿಂದ ಸುತ್ತಬಹುದಂತೆ, ಅಷ್ಟು ಉದ್ದ ಇದೆ. ನಿಮ್ಮ ಮೆದುಳು, ಯಾರ ಬಗ್ಗೆ ಮಾತಾಡ್ತಿಲ್ಲ, ಚಂದ್ರು ಪಾಸ್ಟರ್ ಅಷ್ಟಿದ್ದಂತ ಹೇಳ್ಕೋಬೇಡಿ. ನಾನು ನಿಮ್ಮ ಮೆದುಳು ಬಗ್ಗೆ ಹೇಳ್ತಾ ಇದ್ದೇನೆ. ನಿಮ್ಮ ಮೆದುಳು ಅಷ್ಟು ಉದ್ದ ಇದೆ. ಅದಕ್ಕೆ ಈಗ ಯಾಕೆ ಹೇಳ್ತೀನಿ ಗೊತ್ತಾ ಇದನ್ನ? ಅಷ್ಟಿದ್ರೂ ಅದಕ್ಕೊಂದು ಮಿತಿ ಇದೆ. ದೇವರು ನಮ್ಗೆ ಏನು ಹೇಳಿದ್ದಾರೆ? ಮಿತಿಯನ್ನು ಇಟ್ಟಿದ್ದ. ಹಲ್ಲೆಲೂಯಾ. ಆದ್ರಿಂದ ಯೇಸು ಸ್ವಾಮಿಯೇ ನಮಗೆ ಹೇಳುವಂತ ಮಾತು, ತಾನು ಉನ್ನತ ಸ್ಥಿತಿಗೆ ಏರಿಸಲ್ಪಟ್ಟವನು. ಇಬ್ರಿಯರಿಗೆ ಬರೆದ ಪತ್ರಿಕೆ ನೋಡ್ತೀವಿ, ಆತನು ಎಲ್ಲಾ ನಿಮ್ಮ ಜೊತೆಗಾರರಿಗಿಂತಲೂ ಉನ್ನತ ಸ್ಥಿತಿಗೆ ಏರಿಸಲ್ಪಟ್ಟವನು ಎಂಬುದಾಗಿ ನೋಡ್ತೀವಿ. ಆದ್ರಿಂದ ಯೋಹಾನ ಬರೆದ ಸುವಾರ್ತೆ ತೆಗೆದುಕೊಳ್ಳುವ 14ನೇ ಅಧ್ಯಾಯ ಅದರ 12ನೇ ವಚನ. ಯೇಸು ಸ್ವಾಮಿ ಮಿತಿ ಇಲ್ಲದಂತವರು, ಆದರೆ ನಾವು ಮಿತಿ ಉಳ್ಳಂತವರಾಗಿರುವಾಗ ಇಂಥ ಒಂದು ವಚನ ಬರೆಸಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 12ನೇ ವಚನ. ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಇದರ ಅರ್ಥ ಏನು? ಯೇಸು ಸ್ವಾಮಿ ಮಿತಿ ಇಲ್ಲ, ನಮಗೆ ಮಿತಿ ಇದೆ. ಬಟ್ ಈ ವಚನ ಹೇಳ್ತಿದ್ದಾರೆ, ನನ್ನನ್ನು ನಂಬುವನು
ನಾನು ನಡೆಸಿದ ಕ್ರಿಯೆಗಳನ್ನು ಇಂತಲೂ ತಾನು ನಡೆಸುವ ಜೊತೆಗೆ ಅವುಗಳಿಗಿಂತ ಹೆಚ್ಚಾದ ಮಹತ್ತಾದ ಕ್ರಿಯೆಗಳನ್ನು ಮಾಡುವನು. ಅಂದ್ರೆ ನನ್ನೊಳಗಿರುವಂತ ಪರಿಶುದ್ಧಾತ್ಮನಿಗೆ ಅಂತ ಒಂದು ಕೆಪಾಸಿಟಿ ಇದೆ. ಮಗನೇ, ನಿನಗೊಂದು ಮಿತಿ ಇದೆ. ಆದ್ರೆ ಆ ಮಿತಿಯಲ್ಲಿ ಕರ್ತನ ಪರಿಶುದ್ಧಾತ್ಮನನ್ನ ನಿನ್ನ ಬಿಟ್ಕೊಡೋದಾದ್ರೆ, ಅದಕ್ಕೆ ವಚನದ ಕೆಳಭಾಗ ಮುಂದೆ ಓದ್ತಾ ಬಂದ್ರೆ, ನಾನು ನಿನಗೊಬ್ಬ ಸಹಾಯಕನ ಕಳಿಸ್ತೇನೆ, ಆತನು ನಿಮ್ಮನ್ನು ಸಕಲ ವಿಧವಾದ ಸತ್ಯದಲ್ಲಿ ನಡೆಸುವನು ಎಂಬುದಾಗಿ ಹೇಳಿ ಪವಿತ್ರಾತ್ಮನ ಬಲವನ್ನು ನಮಗೆ ಕೊಟ್ಟರು. ಅವರೇನು ಮಾಡ್ತಾರೆ, ಆ ಮಿತಿಯ ಒಳಗಡೆ ನಡೆಸಿ ಯೇಸು ಸ್ವಾಮಿ ಮಿತಿ ಮೀರಿದವರಾಗಿದ್ರು ಕೂಡ, ಮಿತಿ ಇಲ್ಲದವರಾಗಿದ್ರು ಕೂಡ, ನಮ್ಮನ್ನ ಮಿತಿ ಉಳ್ಳವರಾಗಿಟ್ಟಿದ್ರು ಪರಿಶುದ್ಧಾತ್ಮನು ಅದರ ಮೇರೆ ಒಳಗಡೆನೆ ನಮ್ಮನ್ನು ನಡೆಸುವಂತವರಾಗಿರ್ತಾರೆ. ಆ ಮೇರೆ ಒಳಗಡೆ ಯೇಸು ಸ್ವಾಮಿ ಏನೆಲ್ಲ ಮಾಡಿದಾರೋ ಅದನ್ನು ನಾವು ಮಾಡ್ಬೋದಂತೆ. ಇವತ್ತು ಹೊರಗಡೆ ಹೊಂದ್ಕೊಂಡವ್ರೆ, ನಿಮಗೆ ಎಂಕರೇಜ್ಮೆಂಟ್ ವಿಷಯ ಏನು ಗೊತ್ತಾ? ಯೇಸು ಸ್ವಾಮಿ ಇಂತಿಂಥ ಕಾರ್ಯಗಳನ್ನ ಸತ್ಯವೇದ ಮಾಡಿದ್ದಾರೆ ಅಂತ ನೀವು ಓದೋದಾದ್ರೆ ಅದು ನನ್ನ ಮೂಲಕ ಮಾಡಿಸಲಿಕ್ಕೆ ಶಕ್ತಿ ಅನ್ನೋದನ್ನು ತಿಳ್ಕೋಬೇಕು. ಹೊರಗಡೆ ಸಾಧಾರಣ ನೆನೆಸ್ಬಿಡ್ತೀವಿ. ಇವತ್ತು ಅನೇಕ ಸೇವಕರನ್ನು ನೋಡ್ಬೋದು, ಅನೇಕ ದೊಡ್ಡ ದೊಡ್ಡ ಮಹತ್ ಕಾರ್ಯಗಳು ಇವತ್ತಿಗೂ ಮಾಡೋರಿದ್ದಾರೆ. ಒಟ್ಟು ಕುಂಟರು, ಒಟ್ಟು ಕುರುಡರು, ಅವರ ಮಧ್ಯದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತಾರೆ. ಸತ್ತವನ್ನು ಎಬ್ಬಿಸುವಂಥ ಕಾರ್ಯಗಳು ನಡೀತಿದೆ. ಅಲ್ಲಿರುವಂಥ ಪರಿಶುದ್ಧಾತ್ಮನೇ ನನ್ನೊಳಗೂ ಇದ್ದಾನೆ, ನಿಮ್ಮೊಳಗೂ ಇದ್ದಾನೆ. ಇದನ್ನು ನೀವು ಅರಕೆ ಮಾಡಬೇಕು. ದೇವರೇ, ನನ್ನೊಳಗಿರುವಂಥ ವಿಶ್ವಾಸ ಬಲವನ್ನು ಹೆಚ್ಚಿಸು, ಆ ನಂಬಿಕೆಯನ್ನು ಹೆಚ್ಚಿಸು. ನಾನು ನಿನಗಾಗಿ ಉಪಯೋಗಗಳಾಗಬೇಕು. ನನ್ನ ನಂಬಿಕೆ ವರ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನನ್ನ ಉಪಯೋಗಿಸು. ಈ ಪರಿಶುದ್ಧಾತ್ಮ ವರ ಒಂದು ಮುಂತ್ಕೊಂಡು ನಿಮ್ಮ ಕಾನ್ಸೆಪ್ಟ್ ಎಲ್ಲ ಅದೇ ರೀತಿಯಲ್ಲಿ ಇರಬೇಕು. ಈ ವಾರದಲ್ಲಿ ಹೊಸ ವರ್ಷ ಪ್ರವೇಶ ಮಾಡುವಾಗಲೂ ಸಂಭ್ರಮ, ಇನ್ನೊಂದು ಅಲ್ಲಿ ಫ್ರೆಂಡ್ ಕರೆದು ಇಲ್ಲಿ ಫ್ರೆಂಡ್ ಕರೆದು ನಿಮ್ಮ ಮನಸ್ಸು ಹೋಗಬಾರ್ದು. ನೀವು ಯಾವತ್ತು ಇದೇ ಗುಂಗಲ್ಲಿ ಪರಿಶುದ್ಧಾತ್ಮ ನಮ್ಮನ್ನು ನಡೆಸಲಿಕ್ಕಿದ್ದಾರೆ, ಆತ ನನ್ನ ಮೂಲಕವಾಗಿ ಆತನ ಮಹಿಮೆ ಪಡಿಸಲಿಕ್ಕೆ ಹೋಗ್ತಾರೆ, ನನ್ನ ಮೂಲಕ ಅನೇಕ ಮಹತ್ಕಾರಗಳು ಮಾಡ್ಲಿಕ್ಕೆ ಹೋಗ್ತಾರೆ. ಈ ಒಂದು ಗ್ರಹಿಕೆಯಲ್ಲಿ ನೀವು ಮಾಡುವಂತರಾಗಿರಬೇಕು. ಅಲ್ಲೂಯ ಮಹತ್ತರವಾದಂತ ಕಾರ್ಯವನ್ನು ಮಾಡಬಹುದು ಅಂತ ಹೇಳುವಂತ ದೇವರು. ಅದೇ ಪೇಜಲ್ಲಿ ನೋಡ್ರಿ, 15ನೇ ಅಧ್ಯಾಯ 5ನೇ ವಚನ ಓದ್ರಿ. ಮತ್ತ ಯೋಹಾನ 15:5. ನಾನು ದ್ರಾಕ್ಷಿಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಯೇಸು ಸ್ವಾಮಿ ಹೇಳಿದೇನು? 14ನೇ ಅಧ್ಯಾಯದ 12ನೇ ವಚನದಲ್ಲಿ ಹೇಳಿದೇನು? ನಾನು ಮಾಡುವ ಕಾರ್ಯವನ್ನು ನೀವು ಮಾಡ್ತೀರಿ. ಹೇಗಂತೆ? 15ನೇ ವಚನದ 5ನೇ ಭಾಗ 5ನೇ ವಚನ ಹೇಳ್ತದೆ. 15ನೇ ಅಧ್ಯಾಯದ 5ನೇ ವಚನ, ನಾನು ದ್ರಾಕ್ಷಿ ಬಳ್ಳಿ, ನನ್ನಲ್ಲಿ ನೀವು ಕೊಂಬೆಗಳೇನಾಗಿ ಇರಬೇಕು, ಸೇರ್ಕೊಂಡಿರ್ಬೇಕು. ನೀನ್ ನನ್ನಲ್ಲಿದ್ರೆ, ಕೊಂಬೆ ಬಳ್ಳಿಯಲ್ಲಿ ಅಂಟುಕೊಂಡಿದ್ರೆ ಹೇಗೆ ಫಲ ಕೊಡ್ತದೋ ಹಾಗೆ ನೀ ನನ್ನಲ್ಲಿ ಅಂಟುಕೊಂಡವನಾಗಿದ್ರೆ, ನೀ ನನ್ನಲ್ಲಿ ಜೊತೆ ಇರೋದಾದ್ರೆ. ಇವತ್ತು ಭಾನುವಾರ ಮಾತ್ರ ನಮ್ಮ ಸಭೆಯಲ್ಲಿ ತುಂಬಾ ಜನ ಯೇಸು ಸ್ವಾಮಿ ಹತ್ರವಾಗಿರ್ತಾರೆ. ಯಾವತ್ತು? ಸೋಮವಾರದಿಂದ ಶನಿವಾರದವರೆಗೆ. ಲೋಕದವರು ಮನೆ ಕಟ್ತಾರೆ. ಮನೆ ಕಟ್ಟುವಾಗ ಒಂದು ದೇವ್ರ ಮನೆ ಇಟ್ಟಿರ್ತಾರೆ ಗೊತ್ತಾ? ನಮ್ಮ ಮನೆಗಳಲ್ಲಿ ದೇವ್ರ ಮನೆ ಕಟ್ಟಲ್ಲ. ಯಾಕೆ ಗೊತ್ತಾ? ನಮ್ಮ ಪಾಸ್ಟರ್ ಒಂದು ದೇವ್ರ ಮನೆ ಕಟ್ಸ್ಬಿಟ್ರೆ ಅಂತ ಇಲ್ಲಿ ಇರಿಸ್ಬಿಟ್ಟು ಹೊಂಟಿರ್ತಾರೆ. ಇದು ಯಾವ್ರ ಮನೆ? ಇದು ದೇವ್ರ ಮನೆ ಅಂದ್ಬಿಟ್ಟು 12 ಗಂಟೆಗೆ ಮುಗಿಸ್ಬಿಟ್ಟು ಬಾಗಿಲಾಕ್ಬಿಟ್ಟು ಯೇಸು ಸ್ವಾಮಿನ ಇಲ್ಲಿ ಇರಿಸ್ಬಿಟ್ರು. ನಿಮ್ಮ ಪಾಡು ನೀವು ಆಗಲ್ಲ. ಅವರು ಮನೆಗಳಲ್ಲಿ ಬಾಗಿಲಾಕ್ಬಿಟ್ಟು ಹೋಗ್ತಾರೆ, ನೀವು ಚರ್ಚಲ್ಲಿ ಇರಿಸ್ಬಿಟ್ಟು ನಿಮ್ಮ ಪಾಡಿಗೆ ಹೋಗ್ತಿದ್ರು. ಇದಲ್ಲ, ಪ್ರತಿ ದಿನವೂ ದೇವರು ನನ್ನೊಂದಿಗಿದ್ದು ನನ್ನ ಸಂಗಡ ನಡಿಬೇಕು, ಅವರ ಸಂಗಡ ನಾನು ನಡೆಯುವವನಾಗಿರಬೇಕು. ಆಗಿದ್ದಾಗ ಮಾತ್ರ ಯೇಸು ಹೇಳ್ತಾರೆ, ನೀವು ನನ್ನಲ್ಲಿದ್ದು ಬಳ್ಳಿಯಲ್ಲಿ ಕೊಂಬೆ ಇರುವುದಾದರೆ ಅವನೇ ಹೆಚ್ಚು ಬಹಳ ಫಲ ಕೊಡುವನು. ಫಲ ಕೊಡುವುದೇನು? ಪವಿತ್ರಾತ್ಮನ ವರವನ್ನು ಉಪಯೋಗಿಸಿ ಯೇಸುವಿನ ನಾಮವನ್ನು ಮಹಿಮೆ ಪಡಿಸುವುದೇ ನಿಜವಾದ ಫಲ. ಆಮೇಲೆ ನಿಮ್ಮ ಮೂಲಕ ಯೇಸುವಿನ ನಾಮ ಮಹಿಮೆ ಹೊಂದಬೇಕಾ? ಯೇಸುವಿನೊಂದಿಗಿರಲಿ. ಯೇಸುವಿನೊಂದಿಗಿಲ್ಲದೆ ಇರುವಂತಹ ಅನೇಕ ದೇವರು ಜನಿದ್ದಾರೆ. ಪ್ಲೀಸ್ ಯೇಸುವಿನೊಂದಿಗಿದ್ದು ನಿಮ್ಮ ಕಾರ್ಯವನ್ನು ಮಾಡಿ. ಅದರ 8ನೇ ವಚನ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಫಲ ಕೊಡೋದ್ರಿಂದ ಯಾರ ಮಹಿಮೆ? ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗ್ತದೆ. ಹಾಗಿದ್ರೆ ಇನ್ನು ಮೇಲೆ ಇವತ್ತು ತುಂಬಾ ಸಾರಿ ನಮ್ಮ ಪ್ರಾರ್ಥನೆ ಇರ್ತದೆ ಗೊತ್ತಾ? ದೇವರೇ, ನನ್ನ ಆಶೀರ್ವಾದ ಮಾಡು, ನನ್ನ ಕಾಪಾಡು, ನನ್ನ ಆಶೀರ್ವಾದ ಮಾಡಿ, ಕಷ್ಟದಿಂದ ಬಿಡುಗಡೆ ಕೊಡು. ಇಂಥ ಪ್ರಾರ್ಥನೆ ಹೋಗಿ ದೇವರು ಇವತ್ತು ವರಗಳನ್ನು ಅಭಿಷೇಕವನ್ನು ಹೊಂದಿಕೊಂಡ ನನ್ನ ಮೂಲಕ ನಿನ್ನನ್ನು ಹೇಗೆ ಮಹಿಮೆ ಪಡಿಸಲಿ? ನಿನ್ನನ್ನು ಮಹಿಮೆ ಪಡಿಸಲಿಕ್ಕೆ ನನ್ನ ಉಪಯೋಗಿಸುವ ಸ್ವಾಮಿ. ಮಹಿಮೆ ಪಡಿಸುವವರಿಗೊಂದು ಹೆಸರಂತೆ ಶಿಷ್ಯರು ಅಂತ. ಮಹಿಮೆ ಪಡಿಸೋರು ಯಾರು? ನೀವು ಮಹಿಮೆ ಪಡಿಸ್ತೀರಾ? ಹಾಗಿದ್ರೆ ನಿಮ್ಮನ್ನ ಬೈಬಲ್ ಏನಂತ ಹೇಳ್ತಾರೆ ಗೊತ್ತಾ? ನೀವು ಶಿಷ್ಯನು ಎಂಬುದಾಗಿ ಕರೆಯುತ್ತೆ. ಸತ್ಯವೇದ ಅನೇಕ ಶಿಷ್ಯರಿದ್ದಾರೆ. ಇವತ್ತು ನಮ್ಮ ಸಭೆಯಲ್ಲಿ ಅನೇಕ ಶಿಷ್ಯರು ಉದ್ಭವ ಆಗಲಿ. ಶಿಷ್ಯರು ವಿಶ್ವಾಸಿಗಳಲ್ಲ. ವಿಶ್ವಾಸಿಗಳು ಅಂದರೆ ನಂಬಿಕೆ ಉಳ್ಳವರು, ವೆರಿ ಗುಡ್, ಅದು ಬೇಕು. ಆದರೆ ಎರಡನೇದಾಗಿ ನಾವು ಶಿಷ್ಯರಾಗಬೇಕು. ಶಿಷ್ಯರು ಯಾವತ್ತು ದೇವರನ್ನ ಮಹಿಮೆ ಪಡಿಸುವಂತರಾಗಿರ್ತಾರೆ.
ಇನ್ನು ನಿಮ್ಮ ಪ್ರಾರ್ಥನೆಗಳು ನಮಗೆ ನಮ್ಮ ಕುಟುಂಬಕ್ಕೆ ಅಂತ ಇರಬಾರದು. ದೇವರೇ ನಿನ್ನ ಮಹಿಮೆ ಪಡಿಸೋದು ಹೇಗೆ, ಈ ವರವನ್ನು ಉಪಯೋಗಿಸೋದು ಹೇಗೆ? ನಾನು ಸತ್ಯ ಹೇಳ್ತೀನಿ, ನೀವು ಕಣ್ಣು ಮುಚ್ಚಿ ವರವನ್ನು ಹೊಂದ್ಕೊಂಡ ನಂತರ ನೀವು ಪ್ರಾರ್ಥನೆಯಲ್ಲಿ ಮೊಣಕಾಲು ಹಾಕಿ ಮನೆಗೆ ಹೋಗಿ, ಅದು ಒಂಟಿ ಹಾಕೊಟ್ಟು ಮೊಣಕಾಲು ಹಾಕಿ ನೋಡ್ರಿ, ನಾಳೆ ಯಾವ ವ್ಯಕ್ತಿಯನ್ನು ಸಂಧಿಸಬೇಕು ಅನ್ನೋ ದೇವರು ನಿಮ್ಗೆ ತೋರಿಸ್ಕೊಡ್ತಾರೆ. ಒಂದು ಮಾಟ ಮಂತ್ರದ ಕಟ್ಟುಗಳಿಂದ ಕಟ್ಟಲ್ಪಟ್ಟಂತ ವ್ಯಕ್ತಿಗಳು ನಿಮಗೆ ಪರಿಚಯವಾಗ್ತಾರೆ. ಒಂದು ದುರಾತ್ಮನಿಂದ ಪೀಡಿಸಲ್ಪಟ್ಟಂತಹ, ಕುಡುಕತನದಿಂದ ಹಿಂಸೆ ಒಳಗಾದಂತಹ, ಗಂಡನ ಹಿಂಸೆಯಿಂದ ಆತ್ಮಹತ್ಯೆಗೆ ಪ್ರೇರೇಪಿಸಲ್ಪಟ್ಟಂತ ವ್ಯಕ್ತಿಗಳು ನಿಮಗೆ ಪರಿಚಯವಾಗ್ತಾರೆ. ಅದನ್ನು ರಾತ್ರಿನೇ ದೇವರು ತೋರಿಸ್ತಾರೆ. ಅದು ನಿಮಗೆ ಅರ್ಥ ಆಗದೇ ಇರ್ಬೋದು. ಬೆಳಿಗ್ಗೆ ಎದ್ದು ಆ ಕಾರ್ಯಗಳನ್ನು ನೀವು ಕಣ್ಣಾರೆ ಕಂಡಾಗ ನಿಮಗೆ ಕನಸು ನೆನಪಾಗ್ತದೆ, ದರ್ಶನ ನೆನಪಾಗ್ತದೆ. ಓಕೆ, ದೇವರು ನಾನು ತೋರಿಸಿದ್ದು ಇದುವೇ ಅಂತೇಳಿ ನೀವು ಅಲ್ಲಿ ಪ್ರಾರ್ಥನೆ ಮಾಡುವಾಗ ಬಿಡುಗಡೆಗಳು ಉಂಟಾಗ್ತದೆ. ಆಗ ತಂದೆಗೆ ಮಹಿಮೆ ಉಂಟಾಗುತ್ತೆ. ಆಮೇಲೆ ಹೀಗೆ ತಂದೆಗೆ ನಾವು ಮಹಿಮೆ ಪಡಿಸುವಂತವರಾಗಿರಬೇಕು. ನಾನು ಮಾತಾಡದ ವಿಚಾರ, ನಾವು ನಮ್ಮ ಮಿತಿಯನ್ನು ಮೀರಬಾರದು. ನಮ್ಮ ಮಿತಿಯೊಳಗಡೆ ಎಲ್ಲವನ್ನ ನಾವು ಮಾಡುವಂತವರಾಗಿರಬೇಕು. ಪ್ರವಾದನೆ ಮಾಡುವಂತಹ ಅಥವಾ ತಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತಹ ಉಪಯೋಗವಾದಂತಹ ಅನೇಕ ಭಕ್ತರನ್ನ ಮುಂದಿನ ವಾರದಲ್ಲಿ ನಾವು ನೋಡೋಣ. ಈ ಮಿತಿ ಇಟ್ಟುಕೊಂಡವರಾಗಿ ಹೇಗೆ ಅವರು ಪ್ರವಾದಿಸಿದ್ರು ಅಂತ ಹೇಳಿ. ಅಪೊಸ್ತಲಕೃತ್ಯ 2 ಅದರ 17ನೇ ವಚನ ಮತ್ತು ಕಡೆಯಾಗಿ ಓದ್ಬಿಡ್ರಿ. ಅಪೊಸ್ತಲಕೃತ್ಯ 2 ಅದರ 17. ಸುರಿಸುವೆನು, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸು. ಗಂಡಸರು ಹೆಂಗಸರು ಏನ್ ಮಾಡ್ಬೇಕಂತೆ? ನಮ್ಮಲ್ಲಿ ಇದ್ದೀರಾ? ಗಂಡಸರು ಹೆಂಗಸರು ಇದ್ದೀರಾ ನಮ್ಮ ಸಭೆಯಲ್ಲಿ? ನೀವೇನ್ ಮಾಡ್ಬೇಕಂತೆ? ಹೇಳಿ, ನಾನು ಪ್ರವಾದಿಸ್ತೀನಿ ಸ್ವಾಮಿ, ನಾನು ಪ್ರವಾದಿಸ್ಬೇಕು. ನಿಮ್ಮ ಪ್ರವಾದನೆಗಳಿಗೆ ದೇವರಾತ್ಮರು ಬಲ ಕೊಡ್ತಾರೆ, ಖಂಡಿತವಾಗಿ ಅದನ್ನು ಹೆಚ್ಚಿಸ್ತಾರೆ. ಮುಂದೆ ಹೋದ್ರಿ, ನಿಮ್ಮ ಯೌವನಸ್ಥರಿಗೆ ಏನಾಗುತ್ತೆ? ಯಾಕೆ ಗೊತ್ತೇ ಈ ವಚನ ಹೇಳಿದ್ದಾರೆ? ಯೌವನಸ್ಥರಿಗೆ ದರ್ಶನ ಕಾಣೋದು ಕಾಮನ್ ಆಗ್ಬಿಟ್ಟಿದೆ ಈಗ. ಯಾವ ದರ್ಶನ? ದಾರಿಯಲ್ಲಿ ಕಂಡದೆಲ್ಲ ದರ್ಶನವೇ, ಕಾಲೇಜಲ್ಲಿ ನೋಡಿದ್ದೆಲ್ಲ ದರ್ಶನವೇ, ಕೆಲವರಿಗೆ ಕೆಲಸ ಮಾಡೋ ಜಾಗ ಕಂಡದ್ದೆಲ್ಲ ದರ್ಶನವೇ. ಅದಕ್ಕೆ ಅಲ್ಲಿ ವರ್ಡ್ ಮೆನ್ಷನ್ ಮಾಡಿದ್ದಾರೆ, ದಿವ್ಯ ದರ್ಶನ ಅಂತ. ದಿವ್ಯ ಅಂದ್ರೇನು? ಪರಿಶುದ್ಧವಾದದ್ದು, ಒಳ್ಳೆಯದು, ಶ್ರೇಷ್ಠವಾದದ್ದು. ಆಮೇಲೆ ಈ ಒಳ್ಳೆಯ ದರ್ಶನನ ಕಾಣುವುದಾಗಬೇಕು. ವ್ಯರ್ಥವಾದಗಳನ್ನ ಎದುರು ನೋಡಬೇಡ್ರಿ ಯೌವನಸ್ಥರೇ. ಕಣ್ಣು ಮುಚ್ಚಿದ್ರೆ ನನ್ನ ಮುಂದೆ ನೀವೇ ಬಂದಿದೆ ಅನ್ಬೇಡಿ. ಯಾರನ್ನೂ ಕಣ್ಣು ಮುಚ್ಚಿದ್ರೆ ನೀನೇ ಕಾಣಿಸ್ತಿದೆ. ನೋಡೋಣ, ತಪ್ಪು. ದೇವರು ಕೊಡುವಂಥ ದರ್ಶನವನ್ನು ಎದುರು ನೋಡೋಣ, ಅದು ಕೂಡ ದಿವ್ಯ ದರ್ಶನ. ದಿವ್ಯ ದರ್ಶನಗಳನ್ನ ಕಾಣುವಾಗ ನಿನ್ನ ಜೀವಿತಕ್ಕೆ ಆಗಬೇಕಾದ, ನಡಿಬೇಕಾದ, ಬರಬೇಕಾದ ಎಲ್ಲವೂ ತಾನಾಗಿ ಬಂದು ಒದಗುತ್ತೆ. ಹಲ್ಲೆಲೂಯಾ. ಕರ್ತನ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎದುರಿಟ್ಟುಕೊಳ್ಳುವ. ಎದುರಿಟ್ಟುಕೊಳ್ಳುವ.